ಸರ್ವಶಕ್ತನೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತ ದೇವಮಾಂಬೆಗೆ, ದೇವರ ಮಕ್ಕಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಈ ದಿನದ ಪಾರಾಯಣಕ್ಕಾಗಿ ಮೊದಲನೆಯ ಪೂರ್ವ ವೃತ್ತಾಂತ ಕಾಲ 16ನೇ ಅಧ್ಯಾಯ 34ನೇ ವಚನದಿಂದ 36 ವಚನಗಳ ತನಕ, 34ನೇ ವಚನದಿಂದ 36 ವಚನಗಳ ತನಕ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ನಮ್ಮ ಸಹಾಯಕನಾಗಿರುವ ದೇವರೇ, ನಮ್ಮನ್ನು ರಕ್ಷಿಸು. ಅನ್ಯ ಜನಗಳಲ್ಲಿ ಚೆದರಿರುವ ನಮ್ಮನ್ನು ಬಿಡಿಸಿ ಕೂಡಿಸು. ಆಗ ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡುವೆವು, ನಿನ್ನ ಸ್ತೋತ್ರದಲ್ಲಿ ಹೆಚ್ಚಳ ಪಡುವೆವು ಅನ್ನಿರಿ. ಯುಗ ಯುಗಾಂತರ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಯುಗ ಯುಗಾಂತರಗಳವರೆಗೂ ಕೊಂಡಾಟವಾಗಲಿ ಎಂಬುದೇ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಇವಲಿನ್ ನಮ್ಮ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇವೆ ಒಡೆಯ. ಸೃಷ್ಟಿಕರ್ತನಾದ ನೀನು ನಮ್ಮನ್ನು ಈ ಸಮಯದಲ್ಲಿ ಸ್ವಾಮಿ ಒಂದಾಗಿ ಕೂಡಿಸಿ ಕರ್ತನೇ, ನೀ ನಾಮ ಸ್ಮರಣೆ ಮಾಡುವಂತೆ ಈ ಸುಸಂದರ್ಭವನ್ನು, ಹೊಸ ದಿನವನ್ನು, ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಹೋಗಿದ್ದಾಗ್ಯೂ ನಮ್ಮನ್ನಾದರೋ ಸೃಷ್ಟಿಕರ್ತನಾದ ನೀನು ಇಲ್ಲಿ ಇರಿಸಿದ್ಯ ಸ್ವಾಮಿ. ನಿನಗೆ ಸ್ತೋತ್ರ ಕರ್ತನೆ. ಸರ್ವಶಕ್ತನು ನೀನು, ಸರ್ವವ್ಯಾಪಿಯು ನೀನು, ಸರ್ವೋತ್ತಮನು ನೀನು, ಸರ್ವ ಸೃಷ್ಟಿಗೆ ಯಜಮಾನನಪ್ಪ. ನಿನ್ಗೆ ಸ್ತೋತ್ರ. ಸರ್ವಜ್ಞಾನಿ, ಸರ್ವೋತ್ತಮನು ಸ್ವಾಮಿ ಅಪ್ಪ, ನಿನ್ಗೆ ಸ್ತೋತ್ರ. ಸರ್ವವನ್ನೂ ಸೃಷ್ಟಿ ಮಾಡಿ ಪರಿಪಾಲಿಸುತ್ತಾ ಬಂದಿರುವ ಆತನೇ, ಆದಿ ಅಂತ್ಯವಾಗಿರುವ ಆತನೇ, ದೇವರಿಗೂ ನಮಗೂ ಮಧ್ಯಸ್ಥನಾಗಿರುವ ಆತನೇ, ನಿನಗೆ ಸ್ತೋತ್ರಪ್ಪ. ರಕ್ಷಕ, ಈ ಸಭೆಯನ್ನು ಆಶೀರ್ವಸು, ಸಭೆಯ ಪಾಲಕರನ್ನು ಆಶೀರ್ವಸು, ಅವರ ಕುಟುಂಬ ವರ್ಗದವರನ್ನೆಲ್ಲರನ್ನು ಹೆಸರಾಗಿ ಪ್ರತಿ ಒಬ್ಬೊಬ್ಬರನ್ನು ನೀನು ಆಶೀರ್ವಸಿ ಸಂರಕ್ಷಿಸು ಕರ್ತನೆ. ಮತ್ತು ಸಭಿಕರನ್ನು ಕರ್ತನೆ, ಇಲ್ಲಿ ಸೇರಿ ಬಂದಿರುವ ಎಲ್ಲರನ್ನು, ಬಾರದೇ ಇರುವವರನ್ನು ತಕ್ಕ ಸಮಯಕ್ಕೆ ಬಂದು ಸೇರಿಕೊಂಡು ನಿನ್ನನ್ನು ಸ್ತುತಿಸಿಕೊಂಡು ಆಡುವಂತೆ, ಘನಪಡಿಸುವಂತೆ, ನಿನ್ನಾಮ ಮಹಿಮೆ ಪಡಿಸುವಂತೆ ನಮ್ಮೆಲ್ಲರನ್ನು ಆಶೀರ್ವಸು. ನಮ್ಮ ಕುಟುಂಬಗಳನ್ನು, ನಮ್ಮ ಬಂಧು ಬಳಗದವರನ್ನು, ನಮ್ಮ ಎಲ್ಲಾ ನೆಂಟರಿಷ್ಟರನ್ನು ನೀನು ಕಾಯ್ದು ಕಾಪಾಡು ರಕ್ಷಕ. ನಿನ್ಗೆ ಸ್ತೋತ್ರಪ್ಪ. ಪ್ರತಿ ಒಬ್ಬೊಬ್ಬರಿಗೂ ಬೇಕಾದ ಎಲ್ಲಾ ಸ್ವರಗಳನ್ನು ಕೊಡುವ ಆತನು ನೀನು. ನಿನ್ನ ಚಿತ್ತದಂತೆ ನಮ್ಮ ಎಲ್ಲರನ್ನೂ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ನೀನೇ ಆದಿಯು ಅಂತ್ಯವೂ ಈ ಸಭೆಯ ಮಧ್ಯಸ್ಥನಾಗಿದ್ದುಕೊಂಡು ನಡೆಸಿಕೊಡಬೇಕೆಂದು ನಮ್ಮ ಒಡೆಯನು, ತಂದೆಯು, ರಕ್ಷಕನೂ ಆಗಿರುವ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸುತ್ತಾ ಸಮಯದಲ್ಲಿ ಸಹೋದರಿ ಆನೆ ಅವರು ನಮಗೆ ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್, ಇವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ನಮಸ್ಕಾರ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ದೇವಾದಿ ದೇವಾನಾಗಿ ಸರ್ವವೈಭವದೋಳ್ ವಸಿಸಿದಿ, ದೇವದೂತರು ಕೊಂಡಾಡಿದಾಗ್ಯೂ
ನನಗಾಗಿ ತ್ಯಜಿಸಿ ಬಂದಿ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಮಾನವ ರೂಪ ತಾಳಿ ಕಷ್ಟ ಸಂಕಟ ಹಿಂಸೆಯನು ಎಷ್ಟಾಗಿ ಹಸಿದು ಬಾಯಾರಿ ನನ್ನಾಗಿ ತಾಳಿಕೊಂಡಿ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವರ್ಪಿಸಿದಿ. ಕಡು ಪಾಪಿ ನನಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿದಿ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಕ್ರೂರ ಹಿಂಸೆಯಿಂದಾಗಿ ಸತ್ತು ಸಮಾಧಿ ಸೇರಿದೆ ನೀ. ಜಯವೀರನಾಗಿ ಎದ್ದು ಬಂದು ನನ್ನನ್ನು ರಕ್ಷಿಸಿದಿ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಥ್ಯಾಂಕ್ ಯು ಅಂಕಲ್. ಆಮೆನ್. ಒಳ್ಳೆಯ ಹಾಡಿಗಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ಮತ್ತೊಮ್ಮೆ ಕೂಡಿ ಬಂದಿರುವಂತ ದೇವ ಮಂದಿಗೆ, ದೇವರ ಮಕ್ಕಳಿಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಎಲ್ಲರಿಗೂ ಸಬ್ಬತ್ತಿನದ ಶುಭಾಶಯಗಳನ್ನ ಕೋರುವಂತನಾಗಿದ್ದೇನೆ. ಎಲ್ಲರಿಗೂ ಹ್ಯಾಪಿ ಸಾಬತ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮಗೆ ಸಂದೇಶವನ್ನು ನೀಡಲು ಬೋಧಕರಾದಂಥ ತಿಮೋತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ನಾನು ಈ ಸಮಯದಲ್ಲಿ ದೇವರ ವಾಕ್ಯಕ್ಕಾಗಿ ಆಹ್ವಾನಿಸುತ್ತೇನೆ. ಹಿರಿಯ ಸಹೋದರರಂತ ತಿಮೋತಿ ಅವರೇ, ಇದು ನಿಮ್ಮ ಸಮಯ. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೇಳಿಸ್ತಾ ಇದೆ ಸರ್? ಕೇಳಿಸ್ತದೆ. ಓಕೆ, ಎಲ್ಲರಿಗೂ ಸಬ್ಬತ್ತಿನ ಶುಭಾಶಯಗಳು. ಈ ಒಂದು ವಿಶೇಷವಾದ ಪವಿತ್ರವಾದ ಸಬ್ಬತ್ತಿನ ಮುಂಜಾನೆಯ ವೇಳೆಯಲ್ಲಿ ದೇವರ ವಾಕ್ಯಕ್ಕೆ ನಮ್ಮ ಗಮನವನ್ನು ಹರಿಸೋಣ. ಕೀರ್ತನೆಗಳು 84 10ನೇ ವಚನ. ಸಂದೇಶದ ಶೀರ್ಷಿಕೆಗಾಗಿ ಆರಿಸಿಕೊಂಡಿರ್ತಕ್ಕಂತಹ ಪರಮ ವೇದ ಭಾಗವು ದಾವೀದನ ಕೀರ್ತನೆ 84 10ನೇ ವಚನ. The book of Psalms chapter 84 verse 10. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ಮತ್ತೊಂದಾವರ್ತಿ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದೇವರ ವಾಕ್ಯ ಆಶೀರ್ವಾದ. ಪ್ರಾರ್ಥನೆ. ಮಹೋನ್ನತ ಪರ್ವತಗಳಲ್ಲಿ ವಾಸಿಸುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಮತ್ತೊಂದಾವರ್ತಿ ಇವತ್ತಿನ ಪರಿಶುದ್ಧವಾದ ಈ ಸಬ್ಬತ್ತಿನ ಉದಯದಲ್ಲಿಯೇ ಎಚ್ಚರವಾಗಿದ್ದುಕೊಂಡು ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸ್ವಾಮಿ, ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ನಮ್ಮ ಸ್ವರವನ್ನ ಆಲಿಸಿ ಹತ್ತಿರದಲ್ಲೇ ಇದ್ಕೊಂಡು ನಮಗೆ ಸಹಾಯವನ್ನ ನೀಡುವಂತ ದೇವರು, ನಮ್ಮ ಜೊತೆಯಲ್ಲಿ ವಾಸ ಮಾಡುವಂತ ದೇವರ ಸಮಯದಲ್ಲಿ ಈ ಒಂದು ಪವಿತ್ರವಾದ ನಿನ್ನ ವಾಕ್ಯಗಳನ್ನ ಹೇಳುವಂತ ನನ್ನನ್ನ ಕೇಳುವಂತಹ ಕೇಳುಗರನ್ನ ನಿಮ್ಮ ಕೈಗಳಿಗೆ ಅರ್ಪಿಸ್ಕೊಟ್ಟಿದ್ದೇನೆ. ನಿಮ್ಮ ಪವಿತ್ರವಾದ ಹಸ್ತಗಳಿಂದ ನಮ್ಮನ್ನೆಲ್ಲ ತುಂಬಿಸಿ ಬಲಪಡಿಸಿ ಆಶೀರ್ವಾದ ಮಾಡಬೇಕಾಗಿ ಪ್ರಭು ಒಡೆಯನು ರಕ್ಷಕನೂ ಆಗಿರ್ತಕ್ಕಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇವೆ ಸ್ವಾಮಿ. ಆಮೇಲೆ ಕರ್ತನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿ, ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ. ದಾವೀದನು ಬರೀತಾನೆ, ದೇವರ ಅಂಗಳದಲ್ಲಿ ಕಳೆದ ಒಂದು ದಿನವು
ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ಹೌದು, ದೇವರು ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ನಾವು ಒಂದೊಂದು ದಿನಾನ ಕಳಿತೀವಿ. ಒಂದು ದಿನ ಹೋದ್ರೆ ಅದು ಪಾಸ್ ಆಗಿ ಹೋಗ್ಬಿಟ್ಟು ನಮ್ಮ ಜೀವಿತದ ಒಂದೊಂದು ದಿನವೂ ಅದೇನಾಗತ್ತೆ ಮರೆಯಾಗಿ ಆ ಸಂಜೆಗೆ ಮುಕ್ತಾಯವಾಗಿ ನಮ್ಮ ಬದುಕಿನ ಒಂದು ಪುಟಗಳಲ್ಲಿ ಸೇರಿ ಅಸ್ತಂಗತವಾಗಿ ಹೋಗುವಂಥದ್ದು. ಅದರಲ್ಲಿ ದಾವೀದನು ತುಂಬಾ ಚೆನ್ನಾಗಿ ಬರೀತಾನೆ. ಎಲ್ಲಾ ದಿನಗಳಿಗಿಂತಲೂ ನಿನ್ನ ಅಂಗಳದಲ್ಲಿ ಕಳೆದ ಒಂದು ದಿನವೂ ಅದು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ಬೇರೆ ಸಹಸ್ರ ದಿನಗಳು, ಸಹಸ್ರ ಅಂದ್ರೆ 1000 ವರ್ಷಗಳು. ಈ ಲೋಕದಲ್ಲಿ ನಾವು 1000 ವರ್ಷ ನಾವು ಜೀವ ಬದುಕ್ಬೋದು. ಈಗ ಹೇಳ್ತದೆ ದೇವ್ರ ವಾಕ್ಯ, ಮನುಷ್ಯನ ಆಯುಷ್ಕಾಲ 70 ವರ್ಷ, ಫಲ ಹೆಚ್ಚಿದ್ರೆ 80 ವರ್ಷ. ಕೀರ್ತನೆಗಾರನು ದೇವರು ಅವನ ಮೂಲಕವಾಗಿ ಸಾವಿರಾರು ವರ್ಷಗಳ ಹಿಂದೆ ಈ ವಚನವನ್ನ ಬರೆದಿದ್ದಾರೆ. ಈ ವಚನವನ್ನ ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನ ಆಯುಷ್ಕಾಲ ಸರಾಸರಿ 150-170 ವರ್ಷಗಳ ಕಾಲ ಮನುಷ್ಯರು ಜೀವನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಮನುಷ್ಯನ ಆಯುಷ್ಕಾಲ 170-180 ಇರ್ತಕ್ಕಂಥ ಸಂದರ್ಭದಲ್ಲಿ ದೇವರು ಅವ್ರಿಗೆ ಹೇಳಿರ್ತಕ್ಕಂಥ ಮಾತು ಏನಂತ, ಮನುಷ್ಯನ ಆಯುಷ್ಕಾಲ 70 ವರ್ಷ, ಫಲ ಹೆಚ್ಚಿದ್ರೆ 80 ವರ್ಷ. ಆದ್ರೆ ಆಗಿನ ಕಾಲದ ಆ ವಾಕ್ಯ ಈಗ ಅನ್ವಯವಾಗ್ತದೆ. ಅವ್ರಿಗೆ ಅನ್ವಯವಾಗ್ಲಿಲ್ಲ, ಯಾಕಂದ್ರೆ ಅವರ ಆಯುಷ್ಕಾಲ 170-180 ವರ್ಷ ಅವ್ರದಿತ್ತು. ಆದ್ರೆ ಈಗ ಏನಾಗಿದೆ ಅಂದ್ರೆ 70-80 ನಾವು ಬಂದು ನಿಂತಿರ್ತಕ್ಕಂಥ ಕಾಲ. ಆದ್ರೆ ದಾವೀದನು ಬರೀತಾನೆ, ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತಲೂ ಉತ್ತಮವಾಗಿದೆ. ಒಬ್ಬ ಮನುಷ್ಯ 1000 ವರ್ಷ ಬದುಕಬಹುದು, ಆದ್ರೆ ದೇವರ ಆಲಯಕ್ಕೆ ಹೋಗದೆ, ದೇವರನ್ನ ಸ್ತುತಿಸದೆ, ದೇವರನ್ನ ಆರಾಧಿಸದೆ, ದೇವರನ್ನ ಗೌರವಿಸದೆ, ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸದೆ ನಿಂತ್ರೆ ಅದು 1000 ವರ್ಷ ಬದುಕಿದ್ರು ಅದು ವೇಸ್ಟ್ ಅಂತಕ್ಕಂಥದ್ದೇನಾಗಿ ಅರ್ಥದಲ್ಲಿ ತಿಳಿಸುವಂತ. ಮೆತೂಷೆಲನು 1000 ವರ್ಷಗಳ ಕಾಲ ಬದುಕ, 999 ವರ್ಷಗಳ ಕಾಲ ಬದುಕ. ಅನೋಕನು 365 ವರ್ಷಗಳ ಕಾಲ ಬದುಕ. ಯಾಕೆ ಮೆತೂಷೆಲ ಅಷ್ಟು ವರ್ಷಗಳ ಕಾಲ ಬದುಕಿದ್ರು ಆತನು ಮೇಲಕ್ಕೆ ಏರಲ್ಪಡ್ಲಿಲ್ಲ? ಅನೋಕನು ಬರೀ 365 ವರ್ಷಗಳ ಕಾಲ ಜೀವನ ಮಾಡ್ತಾ ದೇವರು ಆತನನ್ನ ಕರೆದುಕೊಂಡನು, ಕಾಣದೆ ಹೋದನೆಂಬುದಾಗಿ ದೇವರ ವಾಕ್ಯ. ಪ್ರಿಯರೇ, ನಮ್ಮ ಜೀವಿತ, ನಮ್ಮ ಕಾಲಮಾನ ಈ ಲೋಕದಲ್ಲಿ ಬಹಳ ಕ್ಷಣಿಕವಾಗಿರ್ತಕ್ಕಂಥದ್ದು, ಬಹಳ ಬಹಳ ಕೊಂಚವಾಗಿರ್ತಕ್ಕಂಥ ನಮ್ಮ ದಿನಗಳಲ್ಲಿ ನಾವು ಎಷ್ಟು ದೇವರಿಗೆ ಆರಾಧನೆಯನ್ನ ಸಲ್ಲಿಸಿದ್ದೀವಿ ಅಂತಕ್ಕಂಥದ್ದು ಗಮನಿಗೆ ಬರುವಂಥದ್ದು. ನಾವು ಒಂದೊಂದು ವಾರವು ದೇವರ ಆಲಯಕ್ಕೆ ಹೋಗ್ತೀವಿ, ಕೆಲವೊಂದ್ಸರಿ ಹೋಗೋದಿಲ್ಲ, ಕೆಲವೊಂದ್ಸರಿ ಅನೇಕ ಜನ ಎಲ್ಲವನ್ನ ತಿಳಿದುಕೊಂಡು, ಸತ್ಯವನ್ನ ತಿಳಿದುಕೊಂಡು ದೇವರನ್ನ ಸ್ತುತಿಸೋದಿಲ್ಲ, ಬಿಟ್ಬಿಡ್ತಾರೆ. ಆದ್ರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ. ದಾವೀದನು ಹೇಳ್ತಾನೆ, ಒಂದು ನಿನ್ನ ಆಲಯದಲ್ಲಿ ಕಳೆದ ಒಂದು ದಿನ, ಇವತ್ತು ಶನಿವಾರ ಪವಿತ್ರವಾದ ಸಬ್ಬತ್ತಿನ ದಿನ, ನಾವು ಹೊತ್ತಾರೆ ಎದ್ದು ರೆಡಿಯಾಗಿ ಸಿದ್ಧತೆ ಮಾಡಿಕೊಂಡು ಕುಟುಂಬ ಮಕ್ಕಳನ್ನ ಆಲಯಕ್ಕೆ ಕರೆದುಕೊಂಡು ಹೋದ್ರೆ, ಆಲಯದಲ್ಲಿ ಕಳೆದಿರ್ತಕ್ಕಂಥ ಒಂದು ದಿನ ಬೇರೆ ಸಹಸ್ರ ಅಂದ್ರೆ 1000 ವರ್ಷಗಳಿಗೆ ಅದು ಸಮವಾಗಿರ್ತಕ್ಕಂಥದ್ದಾಗಿ. ಒಬ್ಬ ಮನುಷ್ಯ 1000 ವರ್ಷ ಬದುಕ್ಬೋದು, ಆದ್ರೆ ಒಂದು ದಿನ ಆತನ ಆಲಯದಲ್ಲಿ ಕಳೆದ್ರೆ ಅದು ಒಂದು 1000 ವರ್ಷಗಳಿಗೆ ಸಮವಾಗಿರ್ತಕ್ಕಂಥದ್ದಾಗಿದೆ ಎಂಬುದಾಗಿ ದಾವೀದನು ತಿಳಿಸುವ. ಹಾಗಿದ್ಮೇಲೆ ಆಲಯದಲ್ಲಿ ಏನಿದೆ ಅಂತ ಒಂದು ವಿಶೇಷತೆ, ಆಲಯದಲ್ಲಿ ಅಂತ ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಏನಿದೆ ಎಂಬುದಾಗಿ ನಾವು ಕಂಡುಕೊಳ್ಳೋಣ. ದಯಮಾಡಿ ಸತ್ಯವೇದಗಳನ್ನ 1 ಸಾಮುವೇಲ 3ನೇ ಅಧ್ಯಾಯ 1-10 ವಚನಗಳು. So kindly turn your Bible, the book of 1 Samuel, chapter 3, words 1-10. ಮೊದಲನೇ ಸಾಮುವೇಲ 3ನೇ ಅಧ್ಯಾಯ 1-10 ವಚನಗಳನ್ನ ಧ್ಯಾನ ಮಾಡೋಣ. ಇಲ್ಲಿ ದೇವರು ಒಬ್ಬ ದೈವ ಭಕ್ತನ ಜೊತೆಗೆ ಮಾತನಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಮೊದಲನೇ ವಚನ,
ಬಾಲಕನಾದ ಸಾಮುವೇಲನು ಏಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಆ ಕಾಲದಲ್ಲಿ ದೈವೋಕ್ತಿಗಳು ವಿರಳವಾಗಿದ್ದವು, ದೇವ ದರ್ಶನಗಳು ಅಪರೂಪವಾಗಿದ್ದವು. ಏಲಿಯ ಕಣ್ಣುಗಳು ದಿನದಿನಕ್ಕೆ ಮೊಬ್ಬಾಗುತ್ತಾ ಬಂದು ಚೆನ್ನಾಗಿ ಕಾಣದೆ ಹೋಗಿದ್ದವು. ಅವನು ಒಂದಾನೊಂದು ರಾತ್ರಿ ತನ್ನ ಸ್ಥಳದಲ್ಲಿ ಮಲಗಿದ್ದನು. ಸಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಆಗ ದೇವ ದೀಪವು ಇನ್ನೂ ಉರಿಯುತ್ತಿರುವಾಗಲೇ ಯೆಹೋವನು ಸಮುವೇಲನನ್ನು ಕರೆದನು. ಸಮುವೇಲನು ಬಂದೆನೆಂದು ಉತ್ತರ ಕೊಟ್ಟು ಒಡನೆ ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಎನ್ನಲು. ಇದು ಸುಮಾರು ಸಾವಿರಾರು ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಒಂದು ಘಟನೆ. ಒಬ್ಬ ಶ್ರೇಷ್ಠ ಪ್ರವಾದಿಯಾಗಿರ್ತಕ್ಕಂತ ಸಾಮುವೇಲನು ಇನ್ನೂ ಬಾಲಕನಾಗಿರುವಾಗ ಅವರ ತಾಯಿ ಅವನನ್ನ ಕರೆದುಕೊಂಡು ಬಂದು ದೇವರ ಆಲಯದಲ್ಲಿ ಬಿಟ್ಟು ಹೋಗುವಂತವಳಾಗ್ತಾಳೆ. ಓಕೆ, ದೇವರ ಆಲಯದಲ್ಲಿ ಬಿಟ್ಟು ದೇವರಿಗೆ ಸಮರ್ಪಿಸಿ ಏನ್ ಮಾಡ್ತಾಳೆ, ಅವಳೇನ್ ಮಾಡ್ತಾಳೆ, ಹೋಗ್ತಾಳೆ. ಆಕೆ ತಾಯಿಯಾಗಿರ್ತಕ್ಕಂತ ಹನ್ನಳು ಮಗನನ್ನ ಏನ್ ಮಾಡ್ತಾಳೆ, ಸುಮಾರು 10 ವರ್ಷದ ಬಾಲಕ ಅಥವಾ 11 ವರ್ಷದ ಬಾಲಕನನ್ನ ದೇವರ ಸೇವೆಗಾಗಿ ದೇವರ ಆಲಯದಲ್ಲಿ ಬಿಟ್ಟು ಹೋಗುವಂತವಳಾಗ್ತಾಳೆ. ಆ ಸಂದರ್ಭದಲ್ಲಿ ಬಾಲಕನಾಗಿರ್ತಕ್ಕಂಥ ಸಾಮುವೇಲನು ಮಲಗಿರ್ತಕ್ಕಂಥ ಸ್ಥಳವನ್ನ ಸತ್ಯವೇದ ಬಹಳ ಸ್ಪಷ್ಟವಾಗಿ ಬರೀತಾರೆ. ಏನು ಅಂತ ಹೇಳಿದ್ರೆ, ದೇವರ ಮಂಜೂಷ ಪೆಟ್ಟಿಗೆಯ ಪಕ್ಕದಲ್ಲಿ ಆತನು ಮಲಗಿದ್ದನು ಎಂಬುದಾಗಿ. ದೇವರ ಮಂಜೂಷ ಪೆಟ್ಟಿಗೆಯ ಪಕ್ಕದಲ್ಲಿ ಆತನು ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ನಡು ಸರು ರಾತ್ರಿ ಬಹುಶಃ 2 ಗಂಟೆನೋ ಅಥವಾ 1 ಗಂಟೆಯಲ್ಲಿ ಏನಾಗ್ತದಂದ್ರೆ, ಸಾಮುವೇಲನೇ ಸಾಮುವೇಲನೇ ಅಂತ ಕರೆದಿರ್ತಕ್ಕಂಥ ಒಂದು ಶಬ್ದವನ್ನ ಆತನಿಗೆ ಕೇಳ್ತಾನೆ. ಆ ಕಾಲದಲ್ಲಿ ದೈವೋಕ್ತಿಗಳು ಅಂದ್ರೆ ದರ್ಶನಗಳು, ಪ್ರವಾದಿಗಳು, ದೇವರ ವಾಕ್ಯಗಳು ಬಹಳ ವಿರಳವಾಗಿತ್ತು ಎಂಬುದಾಗಿ ನಾವು ನೋಡ್ತೀವಿ. ಅಂತ ಸಂದರ್ಭದಲ್ಲಿ ದೇವರು ಸಾಮುವೇಲನನ್ನ ಹೆಸರಿಡಿದು ಕರೀತಾರೆ. ಆತನು ಬಾಲಕನಾಗಿದ್ದ, ಎದ್ದ ತಕ್ಷಣ ನೋಡ್ತಾನೆ ಯಾರು ಇಲ್ಲ. ಓ, ನಮ್ಮ ಗುರುಗಳೇ ಕರೆದಿದ್ದಾರೆ ಎಂಬುದಾಗಿ ಆ ಕಾಲದಲ್ಲಿ ಪ್ರವಾದಿಯಾಗಿರ್ತಕ್ಕಂಥ ಏಲಿಯ ಅಲ್ಲಿರ್ತಾನೆ, ಯಾಜಕನಾಗಿರ್ತಾನ. ಆತನನ್ನ ಸ್ವಾಮಿ ನೀವು ನನ್ನ ಕರೆದ್ರ ಅಂತ. ಅವಾಗ ಆತನು ಹೇಳ್ತಾನೆ ಏನಂತ ಹೇಳಿದ್ರೆ, ಇಲ್ಲಪ್ಪ, ನಿನ್ನನ್ನು ನಾನು ಕರೆದಿಲ್ಲ ಎನ್ನಲು, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗು ಅಂತ ಹೇಳ್ತಾನೆ. ಸಮುವೇಲನು ಹೋಗಿ ಮಲಗಿದನು. 6ನೇ ವಚನ, ಯೆಹೋವನು ತಿರುಗಿ ಸಮುವೇಲನೇ ಎಂದು ಕರೆದನು. ತಿರ್ಗ ಮತ್ತೆ ಗಟ್ಟಿಯಾದ ಶಬ್ದ, ದೊಡ್ಡ ಶಬ್ದ, ಸಮುವೇಲನೇ ಎಂಬುದಾಗಿ ಕರೀತಾನೆ. ಅವಾಗ ಸಮುವೇಲನು ಎದ್ದು ಕೂಡಲೇ ಎಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಅನ್ನಲು. ಅವನು, ನನ್ನ ಮಗನೇ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಕೋ ಎಂದನು. ತಿರುಗಿ ಹೋಗಿ ಏನಾಗ್ತದೆ, 2ನೇ ಸರಿನೂ ಹೋಗಿ ಹಂಗೆ ಹೇಳ್ತಾನೆ. ಅವಾಗೂ ಮತ್ತೆ 8ನೇ ವಚನ ಹೇಳ್ತದೆ, ಯೆಹೋವನು ಸಮುವೇಲನನ್ನು 3ನೇ ಸಾರಿ ಕರೆದನು. ಅವನು ತಟ್ಟನೆ ಎಲಿಯ ಹತ್ರ ಹೋಗಿ, ಇಗೋ ಬಂದಿದ್ದೇನೆ ಅನ್ನನು. ನನ್ನನ್ನು ಕರೆದಿಯಲ್ಲ ಅನ್ನಲು. ಹುಡುಗನನ್ನು ಕರೆದವನು ಯೆಹೋವನೇ ಎಂದು ಎಲಿಯನು ತಿಳ್ಕೊಳ್ತಾನೆ. ಆ ಮನುಷ್ಯ ತಿಳ್ಕೊಳ್ತಾನೆ, ಮಹಾಯಾಜಕನಾಗಿರ್ತಕ್ಕಂಥ, ಯಾಜಕ ಸೇವೆ ಮಾಡ್ತಾ ಇರ್ತಕ್ಕಂಥ ಎಲಿಯನು, ಹೌದು, ಬಹುಶಃ ಈ ಹುಡುಗನನ್ನ ದೇವರೇ ಕರೆದಿರ್ಬಹುದು ಎಂಬುದಾಗಿ 3ನೇ ಸರಿ ಕರೆದಾಗ ಆತನಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮಗನೇ, ಇನ್ನೊಂದ್ಸರಿ ನೀನ್ ಕರೆದ್ರೆ ಏನ್ ಮಾಡು, ಸ್ವಾಮಿ ಇದ್ದೇನೆ ಅಂತ ನೀನ್ ಹೇಳು ಎಂಬುದಾಗಿ ಹೇಳುತ್ತಾರೆ. ಅವಾಗ 10ನೇ ವಚನ, ಪ್ರತ್ಯಕ್ಷವಾಗಿ ಮುಂಚಿನಂತೆ ಸಮುವೇಲನೇ ಸಮುವೇಲನೇ ಅಂದನು. ಸಮುವೇಲನು, ಅಪ್ಪನೇ ಆಗ್ಲಿ, ನಿನ್ನ ದಾಸನು ಕಾದಿದ್ದಾನೆ ಅಂತ. ಅವಾಗ ದೇವ್ರು ಹೇಳ್ತಾರೆ, ಯೆಹೋವನೇ ಸಮುವೇಲನಿಗೆ, ನಾನು ಇಸ್ರಾಯೇಲರ ಒಂದು ವಿಶೇಷ ಕಾರ್ಯವನ್ನು ನಡೆಸುವೆನು. ಅದರ ವಿಷಯ ಕೇಳುವವರ 2 ಕಿವಿಗಳು ಮೊರ್ರೆನವು. ಏಲಿಯ ಮನೆಯನ್ನು ಕುರಿತು ತಿಳಿಸಿದ್ದೇಲ್ಲ. ಮುಂದೆ ಇದು ಬೇರೆ ರೀತಿ ತಿರ್ಕೊಂಡು ಹೋಗುತ್ತೆ, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಆದ್ರೆ ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಅಂಶವನ್ನು ನಾವು ಕಾಣ್ಬೇಕು. ಪ್ರತಿ ವಾರವೂ ನಾವು ದೇವರ ಆಲಯಕ್ಕೆ ಹೋಗ್ತೀವಿ. ಪ್ರತಿ ವಾರವೂ ದೇವರ ದರ್ಶನವನ್ನ ಬೇಡಿ ಬಯಸುವಂತವ್ರಾಗ್ಬೇಕು. ಈ ದಿನ ದೇವರ ವಾಕ್ಯ ನಮಗೆ ಏನ್ ತಿಳಿಸುತ್ತೆ, ಈ ದಿನ ಈ ವಾಕ್ಯ ನಮಗೆ ಅನ್ವಯಿಸುತ್ತಾ, ಹೌದು ಈ ವಾಕ್ಯದ ಮೂಲಕವಾಗಿ ನಾವು ಜೀವಿಸ್ಬೇಕು ಅಂತಕ್ಕಂಥ ಆಲೋಚನೆಯೊಡನೆ ನಾವು ದೇವರ ಆಲಯಕ್ಕೆ ಹೋಗ್ಬೇಕು. ನಾವ್ ಏನ್ ಮಾಡ್ತೀವಿ ಕೆಲವರು ಅಂತ ಹೇಳಿದ್ರೆ, ಅಯ್ಯೋ ಅವ್ರು ಈ ರೀತಿ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು, ಅವ್ರು ಈ ರೀತಿ ಹಾಡಿದ್ರೆ ಚೆನ್ನಾಗಿರ್ತಿತ್ತು, ಅವರು ಈ ರೀತಿ ಮಾತಾಡ್ಬಾರ್ದಾಗಿತ್ತು. ಇದನ್ನೇ ನಾವೇನ್ ಮಾಡ್ತೀವಿ ಅಂದ್ರೆ ವಾರವೆಲ್ಲ ಕುಣ್ಗುಡ್ತಾ ಇರ್ತೀವಿ ಎಂಬುದಾಗಿ ನೋಡ್ತೀವಿ. ನಮ್ಮ ಕಾರ್ಯ, ದೇವರ ಭಕ್ತನಾಗಿರ್ತಕ್ಕಂಥ ದಾವೀದನು ಆಲಯಕ್ಕೆ ಹೋದ ತಕ್ಷಣ ಆತನಿಗಾಗಿರ್ತಕ್ಕಂಥ ಅನುಭವಗಳನ್ನ ದೇವರ ಜನರಿಗೆ ಹೇಳ್ತಾನೆ. ಏನಂತ ಅದಕ್ಕೆ ಹೇಳ್ತಾನ ಅವನು, ಏನಂದ್ರೆ
ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತಲೂ ಉತ್ತಮವಾಗಿರ್ತಕ್ಕಂಥದ್ದಾಗಿದೆ. ಅವನಿಗೆ ಅನುಭವ ಆಯ್ತು, ಹೌದು, ಈ ಪವಿತ್ರವಾದ ಸಬ್ಬತ್ತಿನ ದಿವಸದಲ್ಲಿ ಒಂದೊಂದು ವಾರವು ಈ ದಿನ ನಾನು ಹೋಗಿ ಆರಾಧನೆ ಮಾಡಿ ಬಂದ್ರೆ ಇದು ಎಲ್ಲಾ ದಿನಗಳಿಗಿಂತಲೂ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದಿನವಾಗಿದೆ. 2500 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಒಂದ್ ಮದ್ವೆಗೆ ಹೋಗ್ತಾರೆ. ಒಂದ್ ಮದ್ವೆಗೆ ಹೋದಾಗ ದ್ರಾಕ್ಷಾರಸ ಕಡಿಮೆ ಆಗಿತ್ತು. ವಾಡಿಕೆಯ ಪ್ರಕಾರ ಆಗಿನ ಕಾಲದ ಪ್ಯಾಲೆಸ್ತೈನ್ ದೇಶದಲ್ಲಿ ಮದುವೆಗೆ ಬಂದ ತಕ್ಷಣ ಮೊದಲನೇದಾಗಿ ಕೊಡ್ತಾ ಇರ್ತಕ್ಕಂಥದ್ದು ದ್ರಾಕ್ಷಾರಸ ಎಂಬುದಾಗಿ ನೋಡ್ತೀವಿ. ದ್ರಾಕ್ಷಾರಸ ಖಾಲಿಯಾಗಿತ್ತು. ಯೇಸು ಸ್ವಾಮಿಯ ತಾಯಿನೂ ಅಲ್ಲಿದ್ರು, ಶಿಷ್ಯರು ಅಲ್ಲಿದ್ರು. ಈ ವಿಷಯ ಯೇಸು ಸ್ವಾಮಿ ತಾಯಿಗೆ ಗೊತ್ತಾದ ತಕ್ಷಣ ತಾಯಿ ಇಮಿಡಿಯೇಟ್ಲಿ ಬಂದು ಯೇಸು ಸ್ವಾಮಿ ಹೇಳ್ತಾರೆ, ಮಗನೇ, ಇಲ್ಲಿ ದ್ರಾಕ್ಷಾರಸ ಕಮ್ಮಿ ಆಗಿದೆ ಎಂಬುದಾಗಿ. ವಿಷಯ ಯೇಸು ಸ್ವಾಮಿಯ ಗಮನಕ್ಕೆ ಬಂದ ತಕ್ಷಣ ಯೇಸು ಸ್ವಾಮಿ ಹೋಗಿ ಹೇಳ್ತಾರೆ ಏನಂತ, ಖಾಲಿ ಇರ್ತಕ್ಕಂಥ ಬಾಣಿಗಳಿಗೆ ನೀರನ್ನ ತುಂಬಿಸ್ರಿ ಎಂಬುದಾಗಿ. ನೀರನ್ನ ತುಂಬಿಸಿದ ತಕ್ಷಣ ಯೇಸು ಸ್ವಾಮಿಯ ನುಡಿದ ಮಾತ್ರಕ್ಕೆ ಖಾಲಿ ಇರ್ತಕ್ಕಂಥ ಬಾಣಿಗಳು ತುಂಬಲ್ಪಟ್ಟವು. ನೀರಿನಿಂದ ತುಂಬಿರ್ಪಟ್ಟಿರ್ತಕ್ಕಂಥ ಬಾಣಿಗಳು ದ್ರಾಕ್ಷಾರಸವಾಗಿ ಮಾರ್ಪಟ್ಟವು ಎಂಬುದಾಗಿ ನಾವು ತಿಳಿದುಕೊಳ್ಳುವಂತವ್ರಾಗ್ತದೆ. ಪ್ರಿಯರೇ, ನೀರು ಬೇರೆ, ದ್ರಾಕ್ಷಾರಸ ಬೇರೆ. 6 ದಿನಗಳು ಕೇವಲ ನಾವು ಪ್ರತಿ ದಿವಸ ನೀರನ್ನ ಕುಡಿತೀವಿ. ಸಾಮಾನ್ಯವಾಗಿ ಶುದ್ಧವಾಗಿರ್ತಕ್ಕಂಥ ಮಿನರಲ್ ವಾಟರ್ ಅಂತ ಕುಡಿತೀವಿ. ಓಕೆ, ಸೊ ಶುದ್ಧವಾಗಿರ್ತಕ್ಕಂಥ ನೀರನ್ನ 6 ದಿನಗಳ ಕಾಲ ನಾವು ಕುಡಿತೀವಿ. ಆದ್ರೆ 7ನೇ ದಿವಸ ಕುಡಿತಾ ಇರತಕ್ಕಂಥ ನೀರು ಅದು ದ್ರಾಕ್ಷಾರಸವಾಗಿರ್ತದೆ ಎಂಬುದಾಗಿ ನೋಡ್ತೀವಿ. ಅದು ಶುದ್ಧವಾಗಿರ್ತಕ್ಕಂಥದ್ದು, ದೇಹಕ್ಕೆ ಬಲವನ್ನ ಕೊಡುವಂಥದ್ದು, ದೇಹಕ್ಕೆ ನಮ್ಮ ಶರೀರಕ್ಕೆ, ನಮ್ಮ ಮನಸ್ಸಿಗೆ ಮುದ ನೀಡುವಂತಹ ಒಂದು ಆಹಾರ, ಒಂದು ಜೀವ ಜಲವಾಗಿರ್ತಕ್ಕಂಥ ದ್ರಾಕ್ಷಾರಸಕ್ಕೆ ಸಮಾನವಾಗಿರ್ತಕ್ಕಂಥ ಸಬ್ಬತ್ತಿನ ದಿನ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅದು ಉತ್ತಮವಾಗಿರ್ತಕ್ಕಂಥದ್ದು, ನಮ್ಮ ಜೀವಿತದಲ್ಲಿ ಬಹಳ ಅದ್ಭುತ ಮತ್ತು ಅಮೂಲ್ಯವಾಗಿರ್ತಕ್ಕಂತಹ ಒಂದು ದಿನವಾಗಿರ್ತಕ್ಕಂಥದ್ದಾಗಿದೆ. ಹೇಗೆ ಸಾಮೂಲನಿಗೆ ದರ್ಶನ ಸಪೋಸ್ ಸಾಮೂಲನು ಮಂಜೂಸ್ ಪೆಟ್ಟಿಗೆಯ ಪಕ್ಕದಲ್ಲಿ ಮಲಗದೆ ಬೇರೆ ಇನ್ನೆಲ್ಲೋ ಮಲಗಿದ್ರೆ ಬಹುಶಃ ದೇವರು ಆತನನ್ನ ಕರಿತಾ ಇರ್ಲಿಲ್ಲ. ಆದ್ರೆ ದೇವರು ಆತನಲ್ಲಿ ಪಕ್ಕದಲ್ಲೇ ಮಲಗಿದ್ರಿಂದ ಅವನನ್ನ ಕರೀತಾರೆ. ಏನಂತ, ಸಾಮೂಲನೆ ಸಾಮೂಲನೆ. 3 ಸಾರಿ ಕರೆದು ಪರಲೋಕದಲ್ಲಿರ್ತಕ್ಕಂಥ ದೇವರು ಅನ್ನಳ ಮಗನಾಗಿರ್ತಕ್ಕಂಥ ಸಾಮೂಲನಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ದೇವ್ರೇನ್ ಮಾಡ್ತಾರೆ, ಅವನ ಜೊತೆಗೆ ಮಾತನಾಡುವಂಥದ್ದನ್ನ ನಾವು ಕಾಣ್ತೀವಿ. ಸೊ ಇವತ್ತು ನಾವು ಸಹ ಕುಟುಂಬ ಸಮೇತವಾಗಿ ನಾವು ಆಲಯಕ್ಕೆ ಹೋದಾಗ ದೇವರು ಪ್ರತಿ ವಾರವೂ ನಮ್ಮ ಜೊತೆಗೆ ಮಾತನಾಡ್ತಾರೆ. ಮುಂದಿನ ಒಂದು ವಾರದವರೆಗೂ ನಮಗೆ ಚೈತನ್ಯವನ್ನ ಕೊಡ್ತಾರೆ. ಮುಂದಿನ ದಿನಗಳ ಹೇಗ್ ಬದುಕ್ಬೇಕು, ಹೇಗ್ ನಡಿಬೇಕು ಅಂತಕ್ಕಂಥ ಆಲೋಚನೆಗಳನ್ನ ದೇವ್ರು ಏನ್ ಮಾಡ್ತಾರೆ, ನಮ್ಗೆ ತಿಳಿಸಿಕೊಡುವಂತವ್ರಾಗ್ತಾರೆ. ಸೊ ದೇವ್ರು ಈ ವಾಕ್ಯವನ್ನ ಹೆಚ್ಚಾದ ರೀತಿಯಲ್ಲಿ ಆಶೀರ್ವಾದ ಮಾಡ್ಲಿ, ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಸೊ ಇನ್ನೊಂದು ವಚನವನ್ನ ಓದೋಣ. ಜ್ಞಾನೋಕ್ತಿ 15ನೇ ಅಧ್ಯಾಯ 13ನೇ ವಚನ ಓದಿ ಸಂದೇಶವನ್ನ ಮುಕ್ತಾಯ ಮಾಡುವಂತ. ದ ಬುಕ್ ಆಫ್ Proverbs chapter 15 verse 13. ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯ 13ನೇ ವಚನ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 13ನೇ ವಚನ. ಹರ್ಷ ಹೃದಯದಿಂದ ಹಸನ್ಮುಖ, ಮನೋವಿತೆಯಿಂದ ಆತ್ಮಭಂಗ ಅಂತ ಹೇಳ್ತಾರೆ. ಈ ಹರ್ಷ ಹೃದಯ ಎಲ್ಲಿ ಸಿಗ್ತದಂದ್ರೆ ದೇವರ ಆಲಯದಲ್ಲಿ ಸಿಗ್ತದೆ. ದೇವರು ನಮ್ಮ ಮನಸ್ಸುಗಳನ್ನ, ನಮ್ಮ ಹೃದಯಕ್ಕೆ ಸಂತೋಷವನ್ನ ನೀಡುವಂತವ್ರಾಗ್ತಾರೆ. ಓಕೆ, ಹಸನ್ಮುಖ, ಹರ್ಷ ಹೃದಯದಿಂದ ನಮ್ಮ ಮುಖದಲ್ಲಿ ಏನಾಗುತ್ತೆ, ಸ್ಮೈಲ್ ಬರ್ತದೆ. ಯಾವಾಗ್ಲೂ ನಾವು ಸಂತೋಷವಾಗಿರ್ತೀವಿ. ಅದೇ 15ನೇ ಅಧ್ಯಾಯ 11ನೇ ವಚನ ತಿಳಿಸದೆ, ಪಾತಾಳವು ನಾಶಲೋಕವು ಯೆಹೋವನಿಗೆ ಗೋಚರವಾಗಿರುವಲ್ಲಿ ನರವಂಶದವರ ಹೃದಯಗಳು ಮತ್ತು ಸ್ಪಷ್ಟ ಎಂಬುದಾಗಿ. ಪಾತಾಳದಲ್ಲಿ ಎಷ್ಟು ನೀರಿದೆ, ಪಾತಾಳದಲ್ಲಿ ಏನಿದೆ, ಭೂಲೋಕದಲ್ಲಿ ಏನಿದೆ, ಈ ಲೋಕದ ಪ್ರತಿಯೊಂದರಲ್ಲಿಯೂ ಸಹ ಎಲ್ಲವೂ ದೇವರಿಗೆ ಗೊತ್ತಾಗ್ತದೆ. ನರವಂಶದವರಾಗಿರ್ತಕ್ಕಂಥ ನಮ್ಮನ್ನ, ನಮ್ಮ ಹೃದಯಗಳು ಇನ್ನೂ ಸ್ಪಷ್ಟವಾಗಿ ಕಾಣಿಸ್ತದೆ ಎಂಬುದಾಗಿ. ಸೊ ಹೀಗಿರೋದ್ರಲ್ಲಿ ದೇವರು ನಮ್ಮನ್ನ ಪ್ರತಿ ದಿವಸ ಅಲ್ಲ, ಪ್ರತಿ ಸೆಕೆಂಡ್ ಮೊದಲಾಗಿ ನಮ್ಮನ್ನ ಏನ್ ಮಾಡ್ತಾರೆ, ನಮ್ಮನ್ನ ನೋಡುವಂತವ್ರು ಆಗ್ತಾರ. ಪ್ರಿಯರ, ನಾವು ಎಲ್ಲಿಯೇ ಮಲಗಲಿ, ಮಂಜೂಸ್ ಪೆಟ್ಟಿಗೆಯಲ್ಲಿ ಪಕ್ಕದಲ್ಲಿ ಮಲಗಿರ್ತಕ್ಕಂಥ ಸಾಮೂಲನನ್ನ ಹೇಗ್ ನೋಡಿದ್ರೋ ನಾವು ಸಹ ಎಲ್ಲಿಯೇ ಮಲಗಲಿ, ಎಲ್ಲಿಯೇ ಇದ್ರು ಸಹ ದೇವ್ರು ನಮ್ಮನ್ನ ಏನ್ ಮಾಡ್ತಾರೆ, ನಮ್ಮನ್ನ ನೋಡುವಂತವ್ರು ಆಗ್ತಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಬದುಕಿನಲ್ಲಿ ದೇವರ ಆಲಯದಲ್ಲಿ ಕಳೀತಾ ಇರತಕ್ಕಂಥ ಒಂದೊಂದು ದಿನವು ಅವು ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದಾಗಿದೆ.
ಸೊ ದೇವರ ಆಲಯದ ಅಂಗಳದಲ್ಲಿ ಕಳೆದಿರ್ತಕ್ಕಂಥ ಒಂದು ದಿನವು ನಾವು 1000 ವರ್ಷ ಬದುಕ್ಬೋದು, 100 ವರ್ಷ ಬದುಕ್ಬೋದು, ಅಥವಾ 90 ವರ್ಷ ಬದುಕ್ಬೋದು. ಆದ್ರೆ ಈ ಎಲ್ಲಾ ವರ್ಷಗಳಲ್ಲಿಯೂ ನಾವು ಆ ಆಲಯದಲ್ಲಿ ಕಳೆದಿರ್ತಕ್ಕಂಥ ಒಂದು ದಿನ ಇದೆಯಲ್ಲ, ನಮ್ಮ ಬದುಕಿನಲ್ಲಿ ಅದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದಿನವಾಗಿದೆ. ಅದ್ರ ಇತ್ತೀಚಿನ ದಿನಗಳಲ್ಲಿ ಸಭೆಗಳಲ್ಲಿ ಗೊಂದಲಗಳು. ನಿನ್ನೆ ನಾನು ಒಂದು ಕುಟುಂಬವನ್ನ ಸಂಧಿಸಿದೆ. ಅವ್ರು ಹೇಳ್ತಾ ಇದ್ರು, ನಮ್ಮ ಸಭೆ ಅಲ್ಲ, ಬೇರೆ ಸಭೆ ಪಾಸ್ಟರ್, ನಾವು ಹೋದ ವಾರ ಕುಟುಂಬ ಸಮೇತವಾಗಿ ರಜಾ ಹಾಕಿ ಚರ್ಚ್ಗೆ ಹೋಗಿದ್ವಿ. ಆದ್ರೆ ಯಾಕೋ ಮನಸ್ಸಿಗೆ ಸಮಾಧಾನನೇ ಇರಲಿಲ್ಲ. ಅಲ್ಲಿನ ವಾತಾವರಣ, ಅಲ್ಲಿನ ಮಾತುಗಳು, ಅಲ್ಲಿನ ಒಂದು ಗೊಂದಲಗಳು ಮನಸ್ಸಿಗೆ ತುಂಬಾ ಬೇಸರವನ್ನ ಉಂಟು ಮಾಡ್ತಾ ಇತ್ತು ಎಂಬುದಾಗಿ ಹೇಳ್ತಾ ಇದ್ರು. ಯಾಕೆ? ಇತ್ತೀಚಿನ ದಿನಗಳಲ್ಲಿ ಸಭೆಗಳಲ್ಲಿ ಇರ್ತಕ್ಕಂಥ ಹಿರಿಕರು, ನಮ್ಮನ್ನು ಆಳುವಂತ ನಾಯಕರುಗಳು ಎಲ್ಲ ಗೊಂದಲದಲ್ಲಿ ಮುಳುಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಯಾಕೆ ಈ ಗೊಂದಲ? ಯಾಕೆ ಈ ಗಲಿಬಿಲಿ? ಯಾಕೆ ಈ ಒಂದು ಮುಜುಗರ ಅಂತಂದ್ರೆ, ಪ್ರಾರ್ಥನೆ, ಸಭೆಗಳಲ್ಲಿ ಪ್ರಾರ್ಥನೆ ಕಮ್ಮಿ ಆಗಿರೋದ್ರಿಂದ, ಭಕ್ತಿಯ ಜೀವಿತ ಇಲ್ಲದೆ ಕಡಿಮೆ ಆಗಿರೋದ್ರಿಂದ, ಅನೇಕ ಜನ ಭಕ್ತಿಯ ವೇಷವಿದ್ಕೊಂಡು ಏನ್ ಮಾಡ್ತಾ ಇದಾರೆ ಅಂದ್ರೆ ನಾಟಕೀಯವಾಗಿ ದೇವರ ಆರಾಧನೆಯನ್ನ ಮಾಡುವಂತವ್ರು ಆಗ್ತಾರೆ. ಆದ್ರೆ ದೇವರಿಗೆ ಆರಾಧನೆ ಸಲ್ಲಿಸುವಂತದ್ದು ಹೃದಯ ಪೂರ್ವಕವಾಗಿರ್ತಕ್ಕಂಥದ್ದಾಗಿರ್ಬೇಕು. ನಾವು ಅಲ್ಲಿ ಎಷ್ಟು ಜನ ಸೇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ನಾವು ಎಷ್ಟೊತ್ತಿರ್ತೀವಿ ಮತ್ತು ಅಷ್ಟೊತ್ತಿರುವವರೆಗೂ ದೇವರ ಪ್ರಸನ್ನತೆ ನಮ್ಮ ಜೊತೆಗಿತ್ತ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದಾಗಿದೆ ಪ್ರಿಯರೇ. ಇವತ್ತಿನ ದಿನಗಳಲ್ಲಿ ಸಭೆಗಳಿಗೆ ಹೋದ್ರೆ ಗೊಂದಲಗಳು, ಅನವಶ್ಯಕವಾಗಿರ್ತಕ್ಕಂಥ ಮಾತುಗಳು, ಬೇಡವಾಗಿರ್ತಕ್ಕಂಥ ಮಾತುಗಳನ್ನ ನಾವು ಕೇಳಿಸ್ಕೊಡುವಂತವ್ರು ಆಗ್ತೀವಿ. ಓಕೆ, ಸೊ ಇನ್ನು ಕೆಲವೊಂದು ಸಭೆಗಳಲ್ಲಿ ಚರ್ಚ್ ಇಸ್ ಅ ಎಂಟರ್ಟೈನ್ಮೆಂಟ್ ಸೆಂಟರ್ ಅಂತಕ್ಕಂಥದ್ದಾಗಿದೆ. ಅದು ಒಂದು ಮನೋರಂಜನೆಯ ಸ್ಥಳವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಅದು ಮನೋರಂಜನೆಯ ಸ್ಥಳವಲ್ಲ. ರಾಜಾದಿರಾಜನ ಸೃಷ್ಟಿಕರ್ತನು ಬಂದು ನಮ್ಮ ಜೊತೆಯಲ್ಲಿ ಭಕ್ತಗಣ ಸಮೂಹದಲ್ಲಿ ವಾಸ ಮಾಡುವಂತಹ ಒಂದು ಸ್ಥಳವಾಗಿರ್ತಕ್ಕಂಥದ್ದಾಗಿದೆ. ಆ ಸ್ಥಳಕ್ಕೆ ನಾವು ಹೋಗ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ನಾವು ಹೋಗ್ಬೇಕು. ಅದಕ್ಕೆ ಬರೀತಾರೆ, ಜ್ಞಾನಿಯಾದ ಸೊಲೊಮೋನನ್ ಹೇಳ್ತಾನೆ ಏನಂತ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಿನ್ ಹೆಜ್ಜೆಗಳನ್ನ ಗಮನಿಸು ಎಂಬುದಾಗಿ. ಹೌದು ಪ್ರಿಯರೇ, ಯಾಕೆ ದೇವರ ಆಲಯಕ್ಕೆ ಹೋಗ್ಬೇಕಾದ್ರೆ ಒಂದೊಂದು ಹೆಜ್ಜೆಗಳನ್ನ ನಾವು ಗಮನಿಸುತ್ತಾ ಹೋಗ್ಬೇಕು ಅಂದ್ರೆ, ಪುರಾತನ ಕಾಲದಲ್ಲಿ ದೇವರ ದೈವ ಭಕ್ತರು ದೇವರನ್ನ ನೋಡದೆ ಅವ್ರೇನ್ ಮಾಡ್ತಿದ್ರು, ಬೊಗ್ಗಿಕೊಂಡು, ನೆಲ ಬೊಗ್ಗಿಕೊಂಡು ಮುಖವನ್ನೇ ಮೇಲಕ್ಕೆ ಮಾಡ್ತಿರ್ಲಿಲ್ಲ. ಅಂತಹ ಭಯ ಭಕ್ತಿ ಆಗಿನ ಕಾಲದಲ್ಲಿತ್ತು. ಇವತ್ತಿನ ಕಾಲದಲ್ಲಿ ನಾವು ನೋಡೋದಿಲ್ಲ. ಅಂತ ಭಯ ಭಕ್ತಿನ ನಾವು ಕಾಣೋದಿಲ್ಲ, ತುಂಬಾ ವಿರಳ ಎಂಬುದಾಗಿ ನಾವು ನೋಡ್ತೀವಿ. ಅದೇ ನಾವು ಇವತ್ತಿನ ದಿವಸ ರಾಜಾದಿರಾಜನ ಸೃಷ್ಟಿಕರ್ತನನ್ನ ನಾವು ನೋಡ್ಲಿಕ್ಕೆ ದೇವರ ಆಲಯಕ್ಕೆ ಹೋಗ್ಬೇಕಾದ್ರೆ ನಾವು ಎಷ್ಟೊಂದು ಪೂರ್ವ ಸಿದ್ಧತೆ ಇರ್ಬೇಕು ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಮೂಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ನಾವು ಹೋಗುವ ಒಂದೊಂದು ಹೆಜ್ಜೆಗಳನ್ನ ನಾವು ಗಮನಿಸುತ್ತಾ, ದೇವರೇ ನಿನ್ನ ನೋಡಕ್ ನಾನು ಬರ್ತಾ ಇದ್ದೀನಿ, ನಿನ್ನ ವಾಕ್ಯವನ್ನ ಆಲಿಸ್ಲಿಕ್ಕೆ ನಾನು ಬಂದಿದ್ದೀನಿ ಎಂಬುದಾಗಿ ನಾವು ಅನ್ಕೊಂಡು ಆ ದೇವರನ್ನ ನಾವೇನ್ ಮಾಡ್ಬೇಕು, ಗೌರವಿಸುತ್ತಾ ದೇವರ ಜೊತೆಗೆ ನಾವು ಹೋಗುವಂತವ್ರು. ಸೊ ದೇವ್ರು ನಮ್ಮನ್ನ ವಿಶೇಷವಾಗಿ ಆಶೀರ್ವಾದ ಮಾಡ್ಲಿ, ಬಲಪಡಿಸಿ ನಡೆಸಲಿ, ವಾಕ್ಯವನ್ನು ಆಶೀರ್ವದಿಸ್ಲಿ. ದೇವರ ಆಲಯದಲ್ಲಿ ಕಳೆದಿರ್ತಕ್ಕಂಥ ಒಂದೊಂದು ದಿನವು ಅದು ನಮ್ಮ ಬದುಕಿನಲ್ಲಿ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದಿನವಾಗ್ಬೇಕೆಂಬತಕ್ಕಂಥ ನನ್ನ ಆಸೆ. ಇಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ಲಿ. ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ಬೋಧಕರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಆಮೇನ್. ಹ್ಯಾಪಿ ಸಬತ್. ಆಮೇನ್. ಒಳ್ಳೆಯ ಸಂದೇಶಕ್ಕಾಗಿ ಬೋಧಕರಾದಂತ ತಿಮೋತಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಜೊತೆಗಿದ್ದು ಅವರು ದೇವರ ವಾಕ್ಯಗಳನ್ನ ನಡೆಸ್ಕೊಟ್ಟಿದ್ದಾರೆ. ದೇವರವರನ್ನ ಆಶೀರ್ವಾದ ಮಾಡಲಿ, ಅವ್ರು ಮಾಡುವಂತ ಸೇವೆಯನ್ನು ಆಶೀರ್ವಾದ ಮಾಡಲಿ, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸಲಿ, ಇನ್ನಷ್ಟು ಆತ್ಮನ ಬಾಲದಿಂದ ತುಂಬಿಸಿ ಅಭಿಷೇಕಿಸಿ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಗೆ ನಾವು ಹೋಗೋಣ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಗಾಗಿ ಅನೇಕ ವಿಷಯಗಳನ್ನ ನಾವು ಮುಂದೆ ತರೋಣ. ಅನೇಕರು ಅಸ್ವಸ್ಥರಾಗಿದ್ದಾರೆ, ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳುವಂತನಾಗಿದ್ದೇನೆ. ವಿಶೇಷವಾಗಿ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಕ್ಕಂಥ ಕೆಲವು ಜನರಿಗಾಗಿ ನಾವು ನಿರಂತರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಮಾಲೂರು ಸಭೆಯಲ್ಲಿ ಸುಬ್ಬುರೆಡ್ಡಿ ಎಂಬತಕ್ಕಂಥ ಹಿರಿಯರು, ಅವರು ಕ್ಯಾನ್ಸರ್ ಕಾಯಿಲೆ ಒಳಗಾಗಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ವರಪ್ರಸಾದ್ ಅವರಿಗಾಗಿ, ಅನಿತಾ ಅವರಿಗಾಗಿ, ರಮ್ಯಾ ಅವರಿಗಾಗಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಿಶೇಷವಾಗಿ
ರಮಣಾನಂದ ನಗರ, ಇಲ್ಲಿ ಒಂದು ಸಭೆ ಇದೆ. ಅಲ್ಲಿ ದೇವರ ಆಲಯ ಬೇಕಾಗಿದೆ. ಜನರು ಬಹಳ ವರ್ಷದಿಂದ ಒಂದು ಆಲಯಕ್ಕಾಗಿ ಹಂಬಲಿಸಿದ್ದಾರೆ. ಅದು ಇನ್ನೂ ಕೂಡ ಯಾರಿಂದಲೂ ಆಲಯದ ಒಂದು ವ್ಯವಸ್ಥೆಗಾಗಿ ಒಂದು ಆಲೋಚನೆ, ಒಂದು ಕಾರ್ಯ ನಡೀತಾ ಇಲ್ಲ. ಸಾಕಷ್ಟು ಸಮಸ್ಯೆಗಳಿವೆ. ಅವುಗಳನ್ನ ದೇವರು ಪಾರು ಮಾಡಿ ಅಲ್ಲಿ ಒಂದು ಆಲಯವನ್ನು ಕಟ್ಟುವ ಹಾಗೆ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸಲಿ. ಆ ಜನರು ಒಂದು ಆಲಯವನ್ನು ಕಟ್ಟಿಕೊಂಡು ದೇವರನ್ನ ಆರಾಧನೆ ಮಾಡುವಂತೆ ದೇವರು ಸಹಾಯ ಮಾಡಲಿ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮೊದಲನೇದಾಗಿ ಇದು ಪರೀಕ್ಷೆಯ ಸಮಯ, ಮಕ್ಕಳು ಪರೀಕ್ಷೆಗಳಿಗೆ ಸಿದ್ಧವಾಗ್ತಿದ್ದಾರೆ. ಅದರಿಂದ ಎಲ್ಲಾ ತರಗತಿಯಲ್ಲಿ, ವಿಶೇಷವಾಗಿ ಪದವಿ SSLC ಇಂದ ಪದವಿ ತರಗತಿಗಳ ತನಕ ಬಹಳ ಪ್ರಾಮುಖ್ಯವಾದಂತ ಸಂಗತಿಗಳು ಇದಾಗಿವೆ. ಈ ಸಮಯದಲ್ಲಿ ಮಕ್ಕಳ ಭವಿಷ್ಯಗಳನ್ನ ಅವ್ರು ರೂಪಿಸಿಕೊಳ್ಳುವಂತ ಸಮಯ. ಈ ಸಮಯದಲ್ಲಿ ಕರ್ತನು ಎಲ್ಲರಿಗೂ, ಎಲ್ಲ ಮಕ್ಕಳಿಗೂ ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನು ಕೊಟ್ಟು ಭಯ ಆತಂಕಗಳನ್ನ ತೆಗೆದು ಯಾವುದೇ ತೊಂದರೆ ಇಲ್ಲದೆ ಪರೀಕ್ಷೆಗಳನ್ನ ಬರೆದು ಒಳ್ಳೆಯ ಫಲಿತಾಂಶವನ್ನು ಪಡೆದು ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕಾಗುವಂತೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ನಾಲ್ಕನೇದಾಗಿ ನಮ್ಮ ದೇಶದ ಒಂದು ಚುನಾವಣಾ, ಲೋಕಸಭೆಯ ಚುನಾವಣಾ ಬಹಳ ಸಮೀಪದಲ್ಲಿದೆ. ಮುಂದೆ ಬರುವಂತ ಸರ್ಕಾರ ವಿಶೇಷವಾಗಿ ದೇವರಿಗೆ ಸೇವೆಗೆ ಅನುಕೂಲಕರವಾದಂತ ವ್ಯವಸ್ಥೆಗಳೊಂದಿಗೆ ದೇವರ ಸೇವೆ ನಡೀಲಿಕ್ಕೆ ಅನುಕೂಲವಾಗುವಂತೆ ಕಾರ್ಯ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಈಗಿಂದಲೇ ಅತ್ಯಾಸಕ್ತಿಯಿಂದ ಈ ವಿಷಯದಲ್ಲಿ ಪ್ರಾರ್ಥನೆ ಮಾಡಿ ದೇವರು ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಸರ್ಕಾರವನ್ನು ತಂದುಕೊಟ್ಟು ಎಲ್ಲಾ ಜನರು ಸುಕ್ಷೇಮದಿಂದ, ಸಂತೋಷದಿಂದ ದೇವರನ್ನ ಆರಾಧನೆ ಮಾಡ್ಲಿಕ್ಕಾಗುವಂತೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಪ್ರೇಮ ಸರ್ ಅವರಿದ್ದಾರೆ. ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Yeah, Pastor, good morning. Let us pray. Oh, gracious Heavenly Father, we thank you, my Lord, for giving us this one more opportunity, Lord, to come to your feet early in the morning hours, my Lord, to hear your words and to hear your voice. Lord, we thank you for giving us a good night's sleep. Lord, helping us to awake ourselves and come to your feet, my Lord. Yes, Lord, we see many people on this day. They're not available, my Lord, on this earth, and are no more. But Lord, you have blessed us. You have kept us alive, my Lord, in the list of the live members. And we thank you for all the blessings, Lord, we have received. Thank you for giving us a good night's sleep, my Lord. Lord, we thank you for these wonderful words as we discuss in the scriptures, for spending a day in your gate is more than 1,000 years, my Lord. Lord, we are so great. Lord, it's a great privilege for us, my Lord, to be with you every day in the morning, my Lord. We thank you for helping us to come to your feet, my Lord, as you did while you were on earth, as you used to get up early in the morning and go in a remote place, my Lord, to pray to your Father. In the same manner, my Lord, we with the burden, Lord, we are awakening ourselves, which is organized by your faithful servant, Pastor M. Raju, and his family. Lord, please bless them abundantly, my Lord. Please provide all the facilities and necessities, my Lord, to run this function and this program smoothly and efficiently, my Lord. Lord, bless these words that your servant has spoken to us, my Lord. Lord, help us to keep these words in our mind, my Lord, and help us to apply in our day-to-day lives. Yes, my Lord, with all the fear, my Lord, and with love with you, Lord, we are here, my Lord,
to hear you, to hear your words, my Lord. Lord, you know our situations that we are going through, my Lord. Lord, in spite of all these problems, yet, my Lord, you have blessed us. You are helping us, my Lord, to overcome all the trials and tribulations, my Lord. Yes, Lord. Whatever comes, my Lord, still we are able to face it, my Lord. This is all just because of you and your presence with us. Lord, please be connected to us, my Lord. Help us, my Lord. Without you, my Lord, we are nothing. Only with your presence, my Lord, we're able to do many things, my Lord. So, Lord, please continue to bless us, lead us, and guide us, my Lord. Especially pray for Pastor M. Raju and his family. Lord, please give him good health. And Lord, bless his entire family, all is there and dear ones. My Lord, also pray for Mrs. Annie, my Lord, please be with her. My Lord, thank you for seeing her, my Lord, every day. At your feet, my Lord, to hear your words. Lord, please be with her. Bless her mother, husband, and all the near and dear ones, my Lord. Please continue to bless us, my Lord. Those who is far away, my Lord, that she is very close to you. Lord, please be with her. Keep her under your care and control, my Lord. Also pray, my Lord, for Mrs. Evelyn Paul, please be with her. We thank you, my Lord, for giving us a good health and keeping us safe, my Lord, and comfortable. Lord, please bless her comfortably. Bless all the near and dear ones, my Lord. Also pray for Brother Lokesh. Lord, please be with him, my Lord. Please continue to bless him. Bless his family abundantly, my Lord. You know, my Lord, the desires and the requirements they are in need. Lord, please provide with them, my Lord. And please continue to bless them. Especially pray for Pastor Timothy, my Lord. Please be with him. Lord, please lead him and guide him, my Lord. Lord, bless him. Lord, please bless him abundantly. Give him good health. Bless his family, my Lord, and all his near and dear ones. Lord, I submit myself and all my entire family members. Please be with us, my Lord. Lord, you know, my Lord, the situations that we are undergoing. They don't need, my Lord, to tell you, but you know everything, my Lord. You know the inner hearts of us, my Lord. So, Lord, please bless us. Please be with us, my Lord. Especially I submit all my family members, especially my 3 children and their families. Please lead them and guide them, my Lord. Please help them to overcome all the trials and tribulations, my Lord. Once again, Lord, please bless us. Help us to be always with you, my Lord, to be connected to you. Lead us and guide us, my Lord. I submit myself and the entire congregation, and all the participants to your mighty hands, my Lord. Pray in the precious name of Jesus Christ. Amen. ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಪ್ರೇಮನಾಥ್ ಸರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯಕ್ಕೆ ನಾವು ಹೋಗೋಣ. ಆ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Pastor, just continue to pray for my family, especially Pooja and Vinu. Okay. And thank you for praying for Sandeep. He is improving a lot. So continue to pray in your prayers, Lord, and pray for the family of this Zoom meeting. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್ ಆಫೀಸರ್, ಹೇಳಿ. ಎಲ್ಲರಿಗೂ ಹ್ಯಾಪಿ ಸಬ್ಬತ್ತು. ಹ್ಯಾಪಿ ಸಾಬತ್. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಹೆಚ್ಚಾಗಿ ಪ್ರಿನ್ಸ್ ಆರೋಗಾಗಿ ನಮ್ಮ ಪ್ರಸನ್ನ ಕುಮಾರ್ಗಾಗಿ ಪ್ರಾರ್ಥನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬುದಾಗಿ ಸ್ವಾಮಿ ನೀನು ಶಿಷ್ಯರಿಗೆ ತಿಳಿಸುವುದರ ಮುಖಾಂತರವಾಗಿ ಈ ಕೊನೆ ಕಾಲದಲ್ಲಿ ಸ್ವಾಮಿ ನಿನ್ನನ್ನು ಪ್ರೀತಿಸುವಂತೆ ಎಲ್ಲಾ ನಿನ್ನ ಮಕ್ಕಳಿಗೂ ಇದು ಎಚ್ಚರಿಕೆಯ ಸಂದೇಶವಾಗಿರುವುದರಿಂದ ನಾವೆಲ್ಲರೂ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥಿಸಲಿಕ್ಕಾಗುವಂತೆ ಅವಕಾಶವನ್ನ ಕೊಟ್ಟು ನಮ್ಮನ್ನು ಎಚ್ಚರಪಡಿಸಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ಎಲ್ಲಿಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನ ಮೇಲೆ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೇನೆಂಬುದಾಗಿ ವಾಗ್ದಾನ ಮಾಡಿದ ಆತನೇ, ಇಗೋ ಸ್ವಾಮಿ ನಾನಾ ಕಡೆಯಿಂದ ನಾವು ಒಟ್ಟಾಗಿ ಒಂದೇ ಮನಸ್ಸಿನಿಂದ ಈ ಸಮಯದಲ್ಲಿ ಕೂಡಿ ಬಂದಿದ್ದೇವೆ. ನಿನ್ನ ಪ್ರಸನ್ನತೆ ನಮ್ಮೊಂದಿಗೆ ಇದ್ದದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ, ಪ್ರಾರ್ಥನೆಗಳಿಗಾಗಿ ಸ್ತೋತ್ರ ಸ್ವಾಮಿ. ಈ ದಿನದ ಕಾರ್ಯಕ್ರಮಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಾವು ಮಾಡುವಂತ ಪ್ರಾರ್ಥನೆಯಲ್ಲಿ ಆಲಿಸುತ್ತಿ ಇದಕ್ಕಾಗಿ ಸ್ತೋತ್ರ, ಸದುತ್ರವನ್ನು ದಯಪಾಲಿಸ್ತಿ ಇದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಪರಿಶುದ್ಧವಾದಂತ ಸಬ್ಬತ್ತಿನಕ್ಕಾಗಿ ಈ ದಿನದ ಆರಾಧನೆಗಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಕೂಡಿ ಬಂದಿರುವಂತ ನಿನ್ನ ಮಂದಿಯನ್ನು ಆಶೀರ್ವದಿಸು. ಪ್ರತಿಯೊಂದು ಕುಟುಂಬದ ಮೇಲೆಯೂ ನಿನ್ನ ದಯೆ ಇರಲಿ, ಪ್ರೀತಿ ಇರಲಿ, ಕರುಣೆ ಇರಲಿ, ಪರಲೋಕದ ಆಶೀರ್ವಾದಗಳು ತುಂಬಿ ತುಳುಕಲಿ ಸ್ವಾಮಿ. ಪರಿಶುದ್ಧವಾದ ನಿನ್ನ ಹಸ್ತದ ಪರಾಂಬರಿಕೆಯನ್ನು ಪ್ರತಿಯೊಂದು ಕುಟುಂಬದಲ್ಲಿ ನಡೆಸಿ ಎಲ್ಲರೂ ಸುರಕ್ಷಿತವಾಗಿ ಸುಕ್ಷೇಮದಿಂದ ನಿನ್ನ ಭಯ ಭಕ್ತಿಯಲ್ಲಿ ಸಂತುಷ್ಟಿ ಸಹಿತವಾದ ಆರಾಧನೆಯನ್ನು ಅನುಭವಿಸುವಂತೆ ಕಾರ್ಯ ಮಾಡು. ಎಲ್ಲ ಕೊರತೆಗಳನ್ನು ನೀಗಿಸು, ಸಮಸ್ಯೆಗಳನ್ನು ದೂರ ಮಾಡು, ಶೋಧನೆಗಳನ್ನ ತೆಗೆದುಹಾಕು, ಸೈತಾನ ಕಾರ್ಯಗಳನ್ನ ಲಯಪಡಿಸು. ಪ್ರತಿಯೊಂದು ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಶುಭವು ಸದಾಕಾಲ ನೆಲೆಯಾಗಿರುವಂತೆ ನಿತ್ಯ ಜೀವದ ಮಾರ್ಗದಲ್ಲಿ ನಡೆದು ನಿನ್ನನ್ನು ಘನಪಡಿಸಿ ನಿನ್ನ ಬರುಣಿಕೆ ಸಿದ್ಧರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಬೆಳಗಿನ ಜಾವದಲ್ಲಿ ಸ್ವಾಮಿ ವಿಶೇಷವಾಗಿ ಕಾಯಿಲೆಗೊಳಗಾಗಿರುವಂತಹ ಮಕ್ಕಳಿಗೋಸ್ಕರ ಪ್ರಾರ್ಥನೆ. ಎಲ್ಲಾ ಮಕ್ಕಳನ್ನು ನೀನು ಮುಟ್ಟಿ ಗುಣಪಡಿಸು, ಸ್ವಸ್ಥಪಡಿಸು, ಆರೋಗ್ಯದಿಂದ ತುಂಬಿಸು. ಬಿಡುಗಡೆಗಾಗಿ ಎಷ್ಟೋ ಜನರು ಬೆಳಿಗ್ಗೆ ಎದ್ದು ನಿನ್ನಲ್ಲಿ ಮೊರೆ ಇಡುತ್ತಿದ್ದಾರೆ ಸ್ವಾಮಿ. ಎಲ್ಲರ ಪ್ರಾರ್ಥನೆಯನ್ನ ನೀನು ಕೇಳು, ಎಲ್ಲರನ್ನ ನೀನು ಮುಟ್ಟು ಬಿಡುಗಡೆ ಮಾಡು. ನೀನು ಅದ್ಭುತ ಸ್ವರೂಪನು, ಸರ್ವಶಕ್ತನು ಎಂಬುದನ್ನು ಸ್ವಾಮಿ ಎಲ್ಲರಿಗೂ ನೀನು ಪ್ರಚುರಪಡಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಕ್ಯಾನ್ಸರ್ ಕಾಯಿಲೆಯಿಂದ ಬಳತಿರುವಂತ ಈ ಮಕ್ಕಳನ್ನ ಕಪ್ಪಿಸ್ತೇನೆ ಸ್ವಾಮಿ. ಸಹೋದರ ಸುಬ್ಬುರೆಡ್ಡಿ ಅವರನ್ನ ಮುಟ್ಟಿ ಗುಣಪಡಿಸು ತಂದೆ, ಆರೋಗ್ಯ ಕೊಡಪ್ಪ. ವರಪ್ರಸಾದ್ ಅವ್ರನ್ನ ಮುಟ್ಟಿ ಗುಣಪಡಿಸು, ಆರೋಗ್ಯ ಕೊಡು ಸ್ವಾಮಿ. ಸಹೋದರ ವನಿತಾ ಮತ್ತು ರಮ್ಯ ಅವರನ್ನ ನೀನು ಮುಟ್ಟಿ ಗುಣಪಡಿಸು ಸ್ವಾಮಿ. ಮಕ್ಕಳಿಗೆ ಕ್ಯಾನ್ಸರ್ ಕಾಯಿಲೆಯಿಂದ ಬಿಡುಗಡೆ ಮಾಡು. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಅವರು ಸಂಪೂರ್ಣರಾಗಿ ಸ್ವಸ್ಥರಾಗಿ ಆರೋಗ್ಯವಂತರಾಗಿ ಯಾವ ಭಯವಿಲ್ಲದೆ ನಿನ್ನ ಸನ್ನಿಧಾನದಲ್ಲಿ ನಿನ್ನನ್ನು ಸಂತೋಷದಿಂದ ಆರಾಧಿಸುವಂತ ಸೌಭಾಗ್ಯ ಕೊಡು. ಮಗಳಾದಂತ ಕಾವ್ಯಗೋಸ್ಕರ ಪ್ರಾರ್ಥನೆ, ಕೌಟುಂಬಿಕ ಸಮಸ್ಯೆ ಇರುವಾಗ, ಗಂಡ ಹೆಂಡರ ಸಂಬಂಧದಲ್ಲಿ ದೂರ ಆಗಿರುವಾಗ ನಿನ್ನ ಕೃಪೆ ಮಗಳ ಮೇಲಿರಲಿ. ಆ ಮಕ್ಕಳು ಒಂದಾಗುವಂತೆ ಅವರ ಮಾನಸಿಗಳನ್ನು ಒಟ್ಟುಗೂಡಿಸು. ಒಬ್ಬರನ್ನೊಬ್ಬರು ತಗ್ಗಿಸಿಕೊಂಡು ತಮ್ಮ ಕುಟುಂಬದಲ್ಲಿ ತಮ್ಮ ಭವಿಷ್ಯಕ್ಕಾಗಿ ಸ್ವಾಮಿ ಉನ್ನತವಾದಂತ ನಿನ್ನ ಆಶೀರ್ವಾದಕ್ಕಾಗಿ ತಾವು ಪರಸ್ಪರ ಒಂದಾಗುವಂತೆ ನಿನ್ನ ಭಯ ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡು ಸ್ವಾಮಿ. ಮಗಳಾದಂತ ವಾಣಿಯವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಗರ್ಭ ಫಲಕ್ಕಾಗಿ ಪ್ರಾರ್ಥಿಸುವಾಗ ನಿನ್ನ ಕೃಪೆಯ ಮಗಳ ಮೇಲಿದ್ದು ಗರ್ಭವನ್ನ ತೆರೆದು ಮಗಳಿಗೆ ಸಂತಾನವನ್ನು ಕೊಡು ಸ್ವಾಮಿ. ವಿಶೇಷವಾಗಿ ಹನ್ನಳ ಗರ್ಭವನ್ನು ತೆಗೆದು ಸಮುವೇಲನನ್ನು ಕೊಟ್ಟ ಹಾಗೆ ಪ್ರಾರ್ಥನೆ ಮಾಡುವಂತೆ ಈ ಮಗಳ ಮೇಲೆ ನಿನ್ನ ದಯವಿಟ್ಟು ಸ್ವಾಮಿ ನಿನ್ನ ಆಶೀರ್ವಾದದಿಂದ ತುಂಬಿಸಿ ಆ ಮಗಳಂತ ಮಗನನ್ನ ಕಾಣುವಂತೆ ಕೃಪೆ ತೋರು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ರಮಣಾನಂದ ನಗರ ಸಭೆಗೋಸ್ಕರ ಪ್ರಾರ್ಥನೆ. ನಿನಗೋಸ್ಕರ ಅಲ್ಲಿ ಜನರು ಕೂಡಿ ಬಂದು ನಿನ್ನನ್ನು ಆರಾಧಿಸುವಲು ಆಸಕ್ತಿಯುಳ್ಳವರಾಗಿದ್ದಾರೆ. ಪ್ರತಿ ವಾರವೂ ಸ್ವಾಮಿ ಅನೇಕ ದೂರಗಳ ಊರಿಂದ ಬಂದು ಅಲ್ಲಿ ನಿನ್ನನ್ನು ಕೊಂಡಾಡುವಂತರಾಗಿದ್ದಾರೆ. ಅವರಿಗೆ ಆಲಯವಿಲ್ಲ ಸ್ವಾಮಿ, ನಿನ್ನ ಆರಾಧಿಸಲು ಸ್ಥಳವಿಲ್ಲ ಸ್ವಾಮಿ. ಅಲ್ಲಿ ಆರಾಧನೆಯಲ್ಲಿ ಕಟ್ಟಲು ಅನೇಕ ಅಡೆತಡೆಗಳಿವೆ ಸ್ವಾಮಿ. ಜನರು ತೊಂದರೆ ಪಡಿಸಿದ್ದಾರೆ ಸ್ವಾಮಿ. ನಿನ್ನ ಕೃಪೆಯಲ್ಲಿ ಸ್ವಾಮಿ ನಿನ್ನ ದಯೆಯಿರಲಿ. ನಿನ್ನ ಪರಲೋಕದ ಸೀನಿಯನ್ನು ಕಳಿಸು. ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸು. ಅಲ್ಲಿ ಬೇಕಾದಂತ ಸ್ಥಳವನ್ನು ಒದಗಿಸಿಕೊಡು. ಅಲ್ಲೊಂದು ಆಲಯ ಕಟ್ಟಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ಅಲ್ಲಿ ನಿನ್ನ ಆರಾಧನೆಗೆ ನಿನ್ನ ಮಕ್ಕಳು ಸಂತೋಷದ ಆಶೀರ್ವಾದದ ಆರಾಧನೆಯನ್ನು ಅನುಭವಿಸುವಂತೆ ಕಾರ್ಯ ಮಾಡು. ನಿನ್ನ ಕೈ ಆ ಊರಲ್ಲಿ ಆ ಸ್ಥಳದಲ್ಲಿ ಆಲಯವನ್ನು ಕಟ್ಟಿ ನಿನ್ನ ನಾಮನ ಘನಪಡಿಸ್ಲಿಕ್ಕೆ ಆಗುವಂತೆ ಬೇಡುತ್ತೇನೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಪ್ರಪಂಚದಾದ್ಯಂತ ನಡೀತಿರುವ ಸುವಾರ್ತೆ ಸೇವೆಗೋಸ್ಕರ ಪ್ರಾರ್ಥನೆ. ಅಂತ್ಯದ ದಿನಮಾನಗಳೆಲ್ಲ ನಾವಿದ್ದೇವೆ. ಯಥೇಚ್ಛವಾದ ಸೇವೆ ನಡೀತಿದೆ. ಅನೇಕ ಸ್ವಾಮಿ ಮೊಬೈಲ್ ಚಾನೆಲ್ಗಳಲ್ಲಿ ಸ್ವಾಮಿ ನಿನ್ನ ಸೇವೆಯನ್ನ ವಿಶೇಷವಾದ ರೀತಿಯಲ್ಲಿ ನೀನು ಪರಾಮರಿಸಿದಿ. ಅನೇಕ ಮಕ್ಕಳಿಗೆ ಅವಕಾಶವನ್ನು ಕೊಟ್ಟಿದಿ. ಅನೇಕ ಚಾನೆಲ್ಗಳನ್ನ ಮಾಡಿಕೊಂಡು ಸಂದೇಶವನ್ನು ಸಾರುವಂತೆ ಕೃಪೆ ಕೊಟ್ಟಿದ್ದಿ. ಇದಕ್ಕಾಗಿ ಸ್ತೋತ್ರ. ಇದರ ಮುಖಾಂತರವಾಗಿ ಸಕಲ ಕುಲ ಭಾಷೆ ಪ್ರತಿ ಜನಾಂಗಗಳಿಗೆ ಸತ್ಯದ ಸುವಾರ್ತೆಯು ಸಾರಲ್ಪಡುವಂತೆ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಸಹೋದರ
ತಿಮೋತಿಯವ್ರನ್ನ ಆಶ್ರಯಿಸು ಸ್ವಾಮಿ. ಅವ್ರು ಮಾಡುವಂತ ಸೇವೆಯನ್ನು ಆಶ್ರಯಿಸು ಕರ್ತನೆ ನಿನ್ನ ಕೃಪೆ ಅವರ ಮೇಲಿರಲಿ ಸ್ವಾಮಿ. ಅವರು ಈ ಒಂದು ಕಾರ್ಯಕ್ರಮವನ್ನ ಅವರು ತಮ್ಮ ಒಂದು ಸೇವಾ ಜೀವಿತದಲ್ಲಿ ಅಳವಡಿಸಿಕೊಂಡಿರುವಾಗ ಕರ್ತನೆ ನೀನು ಅವ್ರನ್ನ ಬಲಪಡಿಸು, ಆಶೀರ್ವದಿಸು ಕರ್ತನೆ. ಮನವೇ ಸ್ತುತಿಸು ಎಂಬುವಂತ ಒಂದು ಕಾರ್ಯಕ್ರಮವನ್ನ ಸ್ವಾಮಿ ಚಾನಲ್ ಮುಖಾಂತರವಾಗಿ ಅವರು ಪ್ರಾರಂಭಿಸುವಾಗ ಅವ್ರ ಜೊತೆ ನೀನಿರು. ಆ ಕಾರ್ಯಕ್ರಮದ ಮೇಲೆ ದಯ ಇರು ಸ್ವಾಮಿ. 6 ಗಂಟೆಯಿಂದ 6:45 ತನಕ ಪ್ರತಿದಿನ ಈ ಕಾರ್ಯಕ್ರಮ ನಡೆಸ್ತಿರುವಾಗ ನಿನ್ನ ಮಕ್ಕಳು ಎಲ್ಲರೂ ಬಂದು ಸೇರಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿನ್ನನ್ನು ಸ್ತುತಿಸುವಂತೆ, ಕೊಂಡಾಡುವಂತೆ, ನಿನ್ನ ಆಶೀರ್ವಾದವನ್ನು ಅನುಭವಿಸುವಂತೆ ಕೃಪೆ ತೋರು. ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕರಿಗೆ ನಿನ್ನ ಸತ್ಯದ ಸಂದೇಶವು ಮುಟ್ಟುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಕೂಡಿ ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಭಕ್ತರನ್ನು ನೀನು ಅಷ್ಟೊಪ್ಪಿಸ್ತೇನೆ. ಹಿರಿಯರಂತ ಪ್ರೇಮ ಸಾರವನ್ನು ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು, ನಿನ್ನ ಭಯ ಭಕ್ತಿಯಲ್ಲಿ ನಡೆಸು ಸ್ವಾಮಿ. ಮಗನಾದಂತಹ ಸಂದೀಪನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರವನ್ನು ಚೈತನ್ಯ ಪಡಿಸು, ಸಂಪೂರ್ಣ ಸ್ವಸ್ಥತೆ ಕೊಡು ಸ್ವಾಮಿ. ಏನಿಂದ ತಪ್ಪಿಸಿ ಕಾಪಾಡು. ಮಕ್ಕಳಾದಂತ ಸ್ವಾಮಿ ವಿನಯ್ ಪೂಜಾ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರನ್ನ ಬಲಪಡಿಸು, ಆಧರಿಸು, ಅವ್ರ ಕೊರತೆಗಳು ನೀಗಿಸು, ಚಿಂತೆ ದುಃಖ ನೋವು ಭಾರಗಳನ್ನು ತೆಗೆದುಹಾಕು. ಅವ್ರ ಕುಟುಂಬದಲ್ಲಿ ಸಮಾಧಾನ ಕೊಡು, ನೆಮ್ಮದಿ ಕೊಡು, ಪ್ರೀತಿ ಕೊಡು, ಹರ್ಷ ಕೊಡು, ಉಲ್ಲಾಸ ಕೊಡು. ನೆಮ್ಮದಿಯಿಂದ ಬದುಕನ್ನು ಕಟ್ಟಿಕೊಂಡು ನಿನ್ನನ್ನು ಆರಾಧಿಸುತ್ತ ಸೌಭಾಗ್ಯ ಕೊಡು. ಅವರೆಲ್ಲ ಮಕ್ಕಳನ್ನು ಆಶ್ರಯಿಸಿ ಮಂಗಳ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಬೆಳಿಗ್ಗೆ ಕರ್ತನೆ ಸಹೋದರ ಲೋಕೇಶ್ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಅವ್ರ ಶ್ರೀಮತಿಯನ್ನು ಮುಟ್ಟಿ ಗುಣಪಡಿಸು. ಪ್ರಿನ್ಸ್ ಅವರನ್ನು ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು. ಅವ್ರ ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿ ಸದಾಕಾಲ ನೆಲೆಗೊಂಡು ನಿನ್ನ ಸೇವೆಗೆ ಅವರ ಮನಸ್ಸು ಯಾವತ್ತೂ ಸಿದ್ಧವಾಗಿರುವಂತೆ ನಿನ್ನ ಸೇವೆಯಲ್ಲಿ ನಿರಂತರವಾಗಿ ನಡೆದು ನಿನಗೊಂದು ಆಲಯವು ಕಟ್ಟಲ್ಪಟ್ಟು ಅಲ್ಲಿ ನಿನ್ನ ಆರಾಧನೆ ನಡೆಯುವಂತೆ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಇರಿಯಂತ ಇಲ್ಲಿ ನಮ್ಮವ್ರಿಗೂ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳು ಮೊಮ್ಮಕ್ಕಳನ್ನ ಆಶ್ರಯಿಸು, ಆತ್ಮನ ಬಲದಿಂದ ಅಭಿಷೇಕಿಸು, ಎಲ್ಲ ಕಾರ್ಯಗಳು ಜಯ ಕೊಡು, ಸಮಾಧಾನ ಕೊಡು, ಸುರಕ್ಷತೆ ಕೊಡು. ನಿನ್ನ ಸೇವೆಯನ್ನು ಹೆಚ್ಚೆಚ್ಚಾಗಿ ಉಪಯೋಗಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಕೂಟದಲ್ಲಿ ಭಾಗವಹಿಸಿರುವಂತ ಸಹೋದರಿ ಆನೆಯವರಿಗೋಸ್ಕರ, ಅವ್ರ ಕುಟುಂಬ, ಅವ್ರ ಮನೆಯವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ನೀನು ಅವ್ರನ್ನ ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯ ಪಡಿಸು, ಆರೋಗ್ಯದಿಂದ ತುಂಬಿಸು, ಸಂತೋಷ, ಸಮಾಧಾನ, ನೆಮ್ಮದಿಸು, ಕ್ಷೇಮಗಳನ್ನು ದಯಪಾಲಿಸು. ಮಾಡುವಂತ ಸೇವೆ ಅನುಭವಿಸುವಂತ ಪ್ರತಿಯೊಂದು ಆರಾಧನೆಯಲ್ಲಿ ಸ್ವಾಮಿ ನಿನ್ನ ಮಗಳ ಜೊತೆಗಾರನಾಗಿರು. ಮಗಳನ್ನ ಅಭಿಷೇಕಿಸು, ಹೆಚ್ಚಿನ ರೀತಿ ನಿನ್ನ ಸೇವೆ ಉಪಯೋಗಿಸ್ಕೊ. ಮಗಳ ಕೊರತೆ ನೀಗಿಸು, ಅವರ ಎಲ್ಲ ಅವಶ್ಯಕತೆಗಳನ್ನ ಪೂರೈಸು. ಅವ್ರಿಗೆ ಬೇಕಾದ ಎಲ್ಲಾ ಆಶೀರ್ವಾದಗಳನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ಅನುಗ್ರಹಿಸಿ ನಿನ್ನ ನಾಮನ ಮಹಿಮೆ ಪಡಿಸಬೇಕೆಂದು ಬೇಡ್ತೇನೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಹಿರಿಯರಾದಂತ ಯಶವಂತ ಅಮ್ಮಗಳಿಗೋಸ್ಕರ ಪ್ರಾರ್ಥನೆಯನ್ನು ಮುಟ್ಟಪ್ಪ, ಬಲಪಡಿಸು, ಆರೋಗ್ಯದಿಂದ ತುಂಬಿಸು. ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಅವ್ರು ಮಾಡುವಂತ ಸೇವೆನ ಆಶ್ರಯಿಸು, ಸುರಕ್ಷತೆಯನ್ನು ಶಿಕ್ಷೆಯನ್ನು ಕೊಟ್ಟು ಕಾಪಾಡು ಸ್ವಾಮಿ. ಸಹೋದರಿ ರಾಜೇಶ್ವರಿಗೋಸ್ಕರ ಪ್ರಾರ್ಥನೆ, ಅವ್ರ ಯಜಮಾನರನ್ನ, ಅವ್ರ ಮಕ್ಕಳನ್ನ, ಅವ್ರ ಕುಟುಂಬವನ್ನ, ಮೊಮ್ಮಕ್ಕಳನ್ನ ಸ್ವಚ್ಛಂದರನ್ನ ಆಶ್ರಯಿಸಿ, ಆರೋಗ್ಯದಿಂದ ತುಂಬಿಸು ಸ್ವಾಮಿ. ಮಕ್ಕಳ ಭವಿಷ್ಯಕ್ಕಾಗಿ ಅಂಗಲಾಚಿ ಬೇಡುತ್ತಿರುವಾಗ ಮಗಳ ಪ್ರಾರ್ಥನೆ ಕೇಳು ಸ್ವಾಮಿ. ಒಂದನೇ ಮಗಳಿಗೆ ಬೇಕಾದಂತ ಸಂಬಂಧವನ್ನ ಕಲ್ಪಿಸಿಕೊಡು. 2ನೇ ಮಗಳಿಗೆ ಬೇಕಾದಂತ ಸಂತಾನವನ್ನು ದಯಪಾಲಿಸಿಕೊಡು. ಮೊದಲನೇ ಮಗನ ಜೀವಿತದಲ್ಲಿ ಪ್ರಸನ್ನತೆಯನ್ನು ಸುರಿಸಿ ಮಕ್ಕಳು ಸಮಾಧಾನದಿಂದ, ನೆಮ್ಮದಿಯಿಂದ, ಕುಟುಂಬದಲ್ಲಿ ಆಶೀರ್ವಾದದಾಯಕವಾಗಿ ಬದುಕಿ ತಂದೆ ತಾಯಿಗಳು ಕ್ಷೇಮದಿಂದ ಸಂತುಷ್ಟಿ ಸಹಿತವಾದ ಭಕ್ತಿ ಜೀವಿತವನ್ನ ಮುಂದುವರಿಸಿಕೊಂಡು ನಿನ್ನಲ್ಲಿ ಭಯಭಕ್ತುಲರಾಗಿ ನಿನ್ನ ಸೇವೆಯಲ್ಲಿ ನಿರತರಾಗಿ ನಿನ್ನನ್ನು ಘನಪಡಿಸಿ ರಾಜ್ಯಕ್ಕಾಗಿ ಸಿದ್ಧರಾಗಬೇಕು ಸ್ವಾಮಿ. ವಿಶೇಷವಾಗಿ ಕ್ರಿಸ್ಟಫರ್ಗೋಸ್ಕರ ಪ್ರಾರ್ಥನೆ, ಕುಟುಂಬ ಮಕ್ಕಳನ್ನು ಆಶ್ರಯಿಸು, ಮಾಡುವಂತ ಕೆಲಸ ಕಾರ್ಯ ಸೇವನ ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸುವ ಸ್ವಾಮಿ. ಆತ್ಮೀಯ ವರಗಳಿಂದ ತುಂಬಿಸು, ಸುರಕ್ಷತೆಯನ್ನು ಸುಕ್ಷೇಮನು ಕೊಟ್ಟು ಭವಿಷ್ಯದ ನಾಯಕನೇನಾಗಿದ್ದು ಯಾವ ಭಯವಿಲ್ಲದೆ ನಿನ್ನನ್ನು ಕೊಂಡಾಡಲಿ, ನಾರಾಸನ್ನು ಸೇವೆ ಮಾಡಬೇಕಾದ ಎಲ್ಲ ಆಶೀರ್ವಾದಗಳನ್ನು ಕೊಡು ಸ್ವಾಮಿ. ನನ್ನನ್ನು ಕೊಟ್ಟಂತ ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆಯನ್ನು ಮಕ್ಕಳನ್ನು ಸೊಸೆಯಿಂದ ನಡೆಸ್ಕೊಡ್ತೇನೆ ಸ್ವಾಮಿ. ಕುಟುಂಬವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ಅಭಿಷೇಕಿಸು, ನಿನ್ನ ಸೇವೆ ಉಪಯೋಗಿಸು, ಸುರಕ್ಷತೆ ಕೊಡು. ಬಂದಂತ ಕೇಳಿನಿಂದ, ಶೋಧದಿಂದ, ಪಾಲಿನಿಂದ ತಪ್ಪಿಸ್ತಕ್ಕಾಗಿ ಸ್ತೋತ್ರ. ಇನ್ನು ಹೆಚ್ಚಿನ ಆಶೀರ್ವಾದಗಳಿಗೆ ಪಾತ್ರ ಆಗುವಂತೆ ಕೊಟ್ಟಿತ್ತು. ಪರಿಶುದ್ಧವಾದ ಸಂಪತ್ತಿನಕ್ಕಾಗಿ ಸ್ತೋತ್ರ ಸ್ವಾಮಿ. ಕೂಡಿ ಬಂದಿರುವಂತೆ ಎಲ್ಲ ನಿನ್ನ ಭಕ್ತರನ್ನು ಆಶೀರ್ವದಿಸು. ಇವತ್ತಿನ ಆರಾಧನೆಯಲ್ಲಿ ಬರುವಂತೆ ಎಲ್ಲ ನಿನ್ನ ಮಂದಿಯನ್ನು ಆಶೀರ್ವದಿಸು, ಎಲ್ಲ ಸಭೆಗಳನ್ನು ಆಶೀರ್ವದಿಸು. ನಿನ್ನ ಪ್ರಸನ್ನತೆಯೊಂದಿಗೆ ಎಲ್ಲರೂ ಸಂತುಷ್ಟಿ ಸಹಿತವಾದ ಆರಾಧನೆಯನ್ನು ಅನುಭವಿಸಿ ಸ್ವಾಮಿ. ಇವತ್ತಿನ ವಾಕ್ಯದ ಪ್ರಕಾರವಾಗಿ ಸ್ವಾಮಿ ನಿನ್ನ ಆಲಯದಲ್ಲಿ ಕಳೆದ ಒಂದು ದಿನವು 1000 ದಿನಗಳಿಗಿಂತ ಮೇಲಾಗಿರುವಂತೆ ಕೃಪೆ ತೋರು ಸ್ವಾಮಿ. ಸೋದರ ತಿಮೋತಿಯನ್ನು ಆಶ್ರಯಿಸು ಸ್ವಾಮಿ. ಅವರ ಸೇವೆಯನ್ನು ಆಶ್ರಯಿಸು, ಅವ್ರ ಕುಟುಂಬ ಮಕ್ಕಳನ್ನು ಆಶ್ರಯಿಸು. ನಿನ್ನ ಸೇವೆಯನ್ನು ಬಲಪಡಿಸಿ ಅಭಿಷೇಕಿಸಿ ಉಪಯೋಗಿಸ್ಕೊ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಪರೀಕ್ಷೆ ಬರೆಯುವಂತ ಮಕ್ಕಳಿಗೋಸ್ಕರ ಪ್ರಾರ್ಥನೆ. ಕರ್ತನಿನ ವಿಶೇಷವಾದ ಪರಾಮರ್ಶೆ ಮಕ್ಕಳ ಜೊತೆಲಿದೆ. ಅವ್ರಿಗೆ ಭಯ ಆತಂಕವನ್ನು ತೆಗೆದುಹಾಕು, ಸಮಾಧಾನದಿಂದ ಓದಿ ಉತ್ತಮವಾದಂತ ಪರೀಕ್ಷೆಯನ್ನು ಮಾಡಿ ಒಳ್ಳೆ ಫಲಿತಾಂಶವನ್ನು ಪಡೆದು ನಿನ್ನನ್ನು ಘನಪಡಿಸುವಂತೆ ಸಹಾಯ ಮಾಡು. ಕರ್ತನೆ, ನಮ್ಮ ದೇಶಕ್ಕಿರುವಂತ ಚುನಾವಣೆಗಾಗಿ ಪ್ರಾರ್ಥನೆ ಸ್ವಾಮಿ. ನಿನ್ನ ವಿಶೇಷವಾದ ಕೃಪೆ ಇರಲಿ.
ನಿನ್ನ ಆತ್ಮನ ಬಲದಿಂದ ಈ ನಮ್ಮ ದೇಶದಕ್ಕೆ ಮುಂದೆ ಬರುವಂತ ಸರ್ಕಾರಕ್ಕೆ ಬೇಕಾದಂತ ಸುರಕ್ಷತೆಯುಳ್ಳ ಒಂದು ಚುನಾವಣೆ ನಡೆಯುವಂತೆ, ಉತ್ತಮವಾದ ರೀತಿಯಲ್ಲಿ ಸ್ವಾಮಿ ಸರ್ಕಾರವು ರೂಪಿಸಲ್ಪಡುವಂತೆ, ಒಳ್ಳೆ ಭವಿಷ್ಯವು ನಮ್ಮ ದೇಶಕ್ಕೆ ಒದಗಿಸಲ್ಪಟ್ಟು ನಿನ್ನ ಪ್ರಸನ್ನತೆ, ನಿನ್ನ ಪರಾಂಬರಿಕೆ, ನಿನ್ನ ಕೃಪೆ ನಮ್ಮ ದೇಶದ ಮೇಲೆ ಸುರಿಯಲಿಕ್ಕಾಗುವಂತೆ ಕಾರ್ಯ ಮಾಡು. ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗೂ ಸತ್ಯದ ಸಂದೇಶವು, 3 ದೂತರ ವರ್ತಮಾನವು, ಪರಲೋಕದ ಮನ್ನವು ಸಿಗುವಂತೆ ಕಾರ್ಯ ಮಾಡು. ಕರ್ತನೆ, ನಿನ್ನ ನಾಮದ ಭಯಭಕ್ತಿಗೆ ಎಲ್ಲರೂ ಅಧೀನರಾಗುವಂತೆ, ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಸಹಾಯ ಮಾಡು. ನಮ್ಮ ರಾಜ್ಯವನ್ನು ಆಶ್ರಯಿಸು, ಇಲ್ಲಿರ್ತಕ್ಕಂಥ ಸರ್ಕಾರವನ್ನು ಆಶ್ರಯಿಸು. ಈಗ ಸ್ವಾಮಿ ಮತ್ತೊಮ್ಮೆ ನಮ್ಮೆಲ್ಲ ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಡುತ್ತಾ, ನಿನ್ನ ಸೇವೆಯಲ್ಲಿ ದಿನನಿತ್ಯವೂ ನಮ್ಮನ್ನು ಪರಾಮರಿಸಿ, ಪ್ರತಿ ಬೆಳಗ್ಗೆ ಎಚ್ಚರವಾಗಿ ಪ್ರಾರ್ಥಿಸೋದು, ಕೂಡಿ ಬರ್ಲಿಕ್ಕಾಗುವಂತೆ ಕಾರ್ಯ ಮಾಡು. ಆರೋಗ್ಯ ಕೊಡು, ಕ್ಷೇಮ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡು, ಪವಿತ್ರಾತ್ಮ ದೇವರನ್ನು ನಡೆಸಿಕೊಡು. ಎಲ್ಲಾ ಘನ ಮಾನ ಮಹಿಮೆ ನಿನಗಾಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ಪಾಲಿಸಿಕೊಡು. ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ನೀವು ಸದಾಕಾಲ ನಿಮ್ಮದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರ ಕೂಡಿ ಬಂದಿರುವಂತಹ ಮಂದಿಯೊಂದಿಗೆ ಈ ದಿನ ನಿನ್ನನ್ನು ಆರಾಧಿಸಲು ನಿನ್ನ ಆಲಯದ ಅಂಗಳದಲ್ಲಿ ಸೇರುವಂತ ಪ್ರತಿಯೊಬ್ಬ ನಿನ್ನ ಮಗನ ಮಗಳ ಜೀವಿತದಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ನೆಲೆಯಾಗಿರಲಿ ಎಂದು ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್.